ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಎಜುಕೇಶನ್ ವರ್ಲ್ಡ್. ಇದು ಉಜ್ವಲ ಭವಿಷ್ಯಕ್ಕೆ ರಹದಾರಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಾ. ಎಸ್ ವೀಕ್ಷಕರೇ, ಇವತ್ತಿನ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ತಿಳಿದಿರೋ ಹಾಗೆ ಪ್ರತಿದಿನವೂ ಕೂಡ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಒಂದು ಆಗು ಹೋಗುಗಳು ಅಥವಾ ಭವಿಷ್ಯತ್ತಿನ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಎಲ್ಲರಿಂದಲೂ ಕೂಡ ಬಹಳ ಈಸಿ ಆಗೋದಿಲ್ಲ ಇಂತಹ ಒಂದು ವಿದ್ಯಾಭ್ಯಾಸದ ವಿಚಾರಕ್ಕೆ ಬಂದರೆ. ಸೊ ಏನು ಮಾಡಬೇಕು ನಮ್ಮ ಮಗ ಅಥವಾ ಮಗಳು, ಈ ಒಂದು ಹಂತದಲ್ಲಿ ಅವರಿಗಿರುವಂತಹ ಆಸಕ್ತಿಯನ್ನು ಹೇಗೆ ಕಂಡುಹಿಡಿಬೇಕು, ಇನ್ನು ಬದಲಾಗ್ತಾ ಇರುವಂತಹ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವ ರೀತಿಯಾದಂತಹ ಕಾನೂನುಗಳು ಪ್ರತಿ ವರ್ಷ ಬದಲಾಗ್ತಾನೆ ಹೋಗುತ್ತೆ, ಇನ್ನು ಯಾವ ಕೋರ್ಸನ್ನು ಆಯ್ಕೆ ಮಾಡಿದ್ರೆ ಮುಂದಿನ ಫ್ಯೂಚರ್ ಬಹಳ ಸದೃಢವಾಗಿ ನಿಲ್ಲುತ್ತೆ ಅನ್ನುವಂತಹ ಸಾಕಷ್ಟು ಗೊಂದಲಗಳಿರುತ್ತೆ ನಿಮ್ಮೆಲ್ಲರಿಗೂ ಕೂಡ. ಸೊ ಆ ಗೊಂದಲಗಳಿಗೆ ತೆರೆ ಎಳೆಯೋದಕ್ಕೆ ಅಂತಲೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ ನ ಪ್ರಿನ್ಸಿಪಲ್ ಆಗಿರುವಂತಹ ಡಾಕ್ಟರ್ ಜಿ ಸಂತೋಷ್ ಕುಮಾರ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ಸಹಜವಾಗಿ ವಿದ್ಯಾರ್ಥಿಗಳಿಗೆ ನಾನು ಬೇಸಿಕ್ ಇಂದ ಕ್ವೆಶನ್ಸ್ ಕೇಳ್ತಾ ಹೋಗ್ತೀನಿ. ಅಂದ್ರೆ ಲೈಕ್ ಆಫ್ಟರ್ PUC ಏನ್ ಮಾಡಬೇಕು ವಿದ್ಯಾರ್ಥಿಗಳು? ಒನ್ಸ್ ಈಗ ಸೈನ್ಸ್ ಸ್ಟೂಡೆಂಟ್ಸ್ ಅಥವಾ ಆರ್ಟ್ಸ್ ಕಾಮರ್ಸ್ ಸ್ಟೂಡೆಂಟ್ಸ್ ಅಂತ ಬಂದ್ರೆ ಇಂತಹದ್ದೇ ಅಂತಿದೆ. ಈಗ ನಮ್ಗೆ ಬಾಯ್ಪಾಠ ಆಗಿದೆ ಅಂತೆಲ್ಲ ಹೇಳ್ಬೋದು ಅನ್ಸುತ್ತೆ. ಎಂಜಿನಿಯರಿಂಗ್, ಮೆಡಿಕಲ್ ಅಥವಾ LLB ನೋ ಮತ್ತೊಂದು ಮಗದೊಂದು ಅಂತ ಈ ತರದ್ದೇ ಯೋಚನೆ ಮಾಡ್ತಿರ್ತೀವಿ. ಸೊ ನಾವಿಲ್ಲಿ ಅಗ್ರಿಕಲ್ಚರ್ ಫೀಲ್ಡ್ ಕಡೆಗೆ ಕಾನ್ಸಂಟ್ರೇಟ್ ಮಾಡಿದ್ರೆ, ಯಾಕೆಂದ್ರೆ ಜಾಸ್ತಿ ಕಂಪ್ಯೂಟರ್ ಸೈನ್ಸ್ ಅಥವಾ IT BT ಸೆಕ್ಟರ್ಗಳಿಗೆ ಹೋಲುವಂತಹ ಜಾಸ್ತಿ ಕೋರ್ಸಸ್ಗಳನ್ನೇ ವಿದ್ಯಾರ್ಥಿಗಳು ತೆಗೆದುಕೊಳ್ತಾ ಇದ್ದಾರೆ, ಮನಸ್ಸು ಮಾಡ್ತಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಅಗ್ರಿಕಲ್ಚರ್ ಕೋರ್ಸಸ್ಗಳ ಕಡೆ ಗಮನ ಕಡಿಮೆ ಆಗ್ತಿದೆ ಅಂತ ಅನ್ಸುತ್ತೆ, ಅಥವಾ ಮಾಹಿತಿ ಕೊರತೆ ಇದೆಯಾ ಗೊತ್ತಾಗ್ತಿಲ್ಲ. ಸೊ ಏನ್ ಹೇಳ್ತೀರಾ ಮೊದಲನೇದಾಗಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅನ್ನೋದು ನಮ್ಮ GKVK ಕ್ಯಾಂಪಸ್ ನಮ್ಮ ಬೆಂಗಳೂರಲ್ಲಿ ಏನಿದೆಯಲ್ಲ ಅಲ್ಲಿ ಟೋಟಲಿ 2 ಕೋರ್ಸ್ ಇದೆ. ಒಂದು BSc AG, ಇನ್ನೊಂದು BTech ಅಗ್ರಿಕಲ್ಚರ್ ಇಂಜಿನಿಯರಿಂಗ್. ಎರಡೂ ಸೇರಿ ಅಪ್ರಾಕ್ಸಿಮೇಟ್ಲಿ ಒಂದು 150 ಸೀಟ್ಸ್ ಇದೆ. ಬಟ್ ನಮ್ಮ PU ಮಕ್ಕಳು ಬರೆಯೋದು 2 ಲಕ್ಷ ಜನ ಮಕ್ಕಳು ಬರೀತಾ ಇದ್ದಾರೆ. ಸೊ ಅವ್ರಿಗೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಬಗ್ಗೆ ಆಸಕ್ತಿ ಬರಬೇಕು ಅಂದಾಗ ಇವಾಗ ಎಲ್ರಿಗೂ IT BT ಸೆಕ್ಟರ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ಇರ್ತಾರೆ. ಬಟ್ ತುಂಬಾ ಜನಕ್ಕೆ ಅಗ್ರಿಕಲ್ಚರ್ ಇಂಜಿನಿಯರ್ ಆಗಬೇಕು ಅಂತ ಆಸಕ್ತಿ ಇದೆ. ಬಟ್ ನಮ್ಗೆ ಇದೊಂದೇ ಕಾಲೇಜ್ ಇರೋದು, ಬೇರೆ ಕಡೆ ಎಲ್ಲೂ ಆಪರ್ಚುನಿಟಿ ಇಲ್ಲ ಅಂದಾಗ AICTE ಅವರು ಲಾಸ್ಟ್ ಇಯರ್ ಎಮರ್ಜಿಂಗ್ ಕೋರ್ಸ್ ಅಂತ ಎಲ್ಲಾ ಇಂಜಿನಿಯರಿಂಗ್ ಕಾಲೇಜುಗಳಲ್ಲೂ ನೀವು ಈ ಕೋರ್ಸ್ನ ಸ್ಟಾರ್ಟ್ ಮಾಡಂಗಿದ್ರೆ ಸ್ಟಾರ್ಟ್ ಮಾಡಿ. ಸೊ ನಮ್ಮ ಬೆಂಗಳೂರಲ್ಲಿ ನಾವು ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಲಾಸ್ಟ್ ಇಯರ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿದ್ವಿ. ಇದು AICTE ಇಂದನೂ ಮಾನ್ಯತೆ ಆಗಿದೆ, ಮತ್ತೆ ಕರ್ನಾಟಕದ ವಿಶ್ವೇಶ್ವರ ಟೆಕ್ನಾಲಜಿ ಯೂನಿವರ್ಸಿಟಿ ಇಂದನೂ ಮಾನ್ಯತೆ ಆಗಿದೆ. ಸೊ ದಟ್ ಮೀನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಎರಡರಿಂದನೂ ಮಾನ್ಯತೆ ಪಡೆದಿದೆ. ಸೊ ಆದ್ರಿಂದ ಯಾವುದೇ ಕಾರಣಕ್ಕೂ ಯಾವ ವಿದ್ಯಾರ್ಥಿಗಳಿಗೂ ತೊಂದರೆ ಆಗಲ್ಲ when it comes to join to a course. ಸೊ ಇಡೀ ಕರ್ನಾಟಕದಲ್ಲಿ 3 ಕಾಲೇಜಸ್ ಸ್ಥಾಪನೆ ಆಗಿದೆ. ನಮ್ದೊಂದು ಆಳ್ವಾಸ್ ಮ್ಯಾಂಗ್ಳೂರ್ ಕಾಲೇಜು, ಇನ್ನೊಂದು ತೋಟದಾರ ಕಾಲೇಜ್ ಗದಗ್, ಈ 3 ಇಂಜಿನಿಯರಿಂಗ್ ಕಾಲೇಜಸ್ ಸ್ಥಾಪನೆ ಆಗಿದೆ. ಸೊ ನೆಕ್ಸ್ಟ್ ಆಯ್ಕೆ ಬಂದಾಗ ಅಗ್ರಿಕಲ್ಚರ್ ಏನಿರುತ್ತೆ, ತುಂಬಾ ಜನ ಅಗ್ರಿಕಲ್ಚರ್ ಅಂದ ತಕ್ಷಣ ಲ್ಯಾಂಡ್ ಕರ್ಕೊಂಡು ಹೋಗಿ ನಮ್ಮ ಮಕ್ಳ ಕೈಲಿ ಅಗ್ರಿಕಲ್ಚರ್ ಮಾಡಿಸ್ತಾರೆ ಅಂತ. ಸೊ ಖಂಡಿತ ಆ ತರ ಇರಲ್ಲ. ಸೊ when it comes to ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕೋರ್ಸ್ ಅಂತ ಬಂದಾಗ ಅದರಲ್ಲಿ ವಿಂಗಡಣೆ ಆಗಿದೆ. ಒಂದು ಫುಡ್ ಪ್ರೊಸೆಸಿಂಗ್ ಲ್ಯಾಬ್, ಇನ್ನೊಂದು ಟ್ರ್ಯಾಕ್ಟರ್ ಲ್ಯಾಬ್, ಇನ್ನೊಂದು ಸರ್ವೆ ಲ್ಯಾಬ್, ಇನ್ನೊಂದು ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್. ಸೊ ಅಗ್ರಿಕಲ್ಚರ್ ಬೇಕಾಗಿರೋ ಟೆಕ್ನಾಲಜಿನ ಇಲ್ಲಿ ಇಂಜಿನಿಯರ್ಸ್ ಹೆಲ್ಪ್ ಮಾಡ್ಕೊಡ್ತಾರೆ. ಸೊ ಡೆವಲಪ್ಮೆಂಟ್ ವಿತ್ ರೆಸ್ಪೆಕ್ಟ್ ಟೆಕ್ನಾಲಜಿ ಆಸ್ ವೆಲ್ ಆಸ್ ಟುಡೇ ಇವತ್ತು ನೋಡಿರ್ಬೋದು ಡ್ರೋನ್ ಟೆಕ್ನಾಲಜಿ ಅಗ್ರಿಕಲ್ಚರ್ಗೆ ತುಂಬಾ ಮಾನ್ಯತೆ ಪಡೆದಿದೆ. ಆಮೇಲೆ ಟೋಟಲ್ ರೆವಿನ್ಯೂ ನಮ್ಮ ಇಂಡಿಯಾದ ರೆವಿನ್ಯೂದಲ್ಲಿ 77% ಆಫ್ ರೆವಿನ್ಯೂ ಇಸ್ ಜನರೇಟೆಡ್ ಬೈ ಅಗ್ರಿಕಲ್ಚರ್. ತುಂಬಾ ಜನ ಅನ್ಕೊಳ್ಳೋದು ಅಗ್ರಿಕಲ್ಚರ್ ಅಂದ್ರೆ ಯಾರೋ ಒಬ್ರು ಫಾರ್ಮರ್ ಬೆಳಿತಾರೆ ನಾವು ತಗೊಂತೀವಿ ಅಂತ. ಬಟ್ ಇವತ್ತೇನಾಗಿದೆ, ಮ್ಯಾನ್ ಪವರ್ ಅನ್ನೋದು ತುಂಬಾ ಶಾರ್ಟೇಜ್ ಆಗ್ತಾ ಇದೆ. ಸೊ ಮ್ಯಾನ್ ಪವರ್ ಎಲ್ಲರೂ ಅಂದ್ರೆ ಈಗ ಹಳ್ಳಿಗಾಡಿಂದ ಬೆಂಗಳೂರಿಗೆ ವಲಸೆ ಬರ್ತಾ ಇದ್ದಾರೆ, ಇಲ್ಲ ಸಿಟಿಗೆ ವಲಸೆ ಬರ್ತಾ ಇದ್ದಾರೆ. ಸೊ ಮ್ಯಾನ್ ಪವರ್ ಶಾರ್ಟೇಜ್ ಆಗ್ತಿದೆ. ಸೊ ಇವಾಗ ಎಕ್ವಿಪ್ಮೆಂಟ್ಸ್ ಬೇಕು, ಮೆಷಿನರೀಸ್ ಬೇಕು. ಸೊ ಅವಾಗ 10 ಜನ ಕೆಲಸ ಮಾಡ್ತಾ ಇದ್ದು ಇವತ್ತೊಂದು ಮೆಷಿನ್ ಕೆಲಸ ಮಾಡುತ್ತೆ. ಆ ಮೆಷಿನ್ ಡಿಸೈನ್ ಮಾಡೋರು ಯಾರು? ಮುಂಚೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಡಿಸೈನ್ ಮಾಡ್ತಾ ಇದ್ರು, ಇಲ್ಲ ಸಿವಿಲ್ ಇಂಜಿನಿಯರ್ಸ್ ಡಿಸೈನ್ ಮಾಡ್ತಾ ಇದ್ರು. ಬಟ್ ಪರ್ಟಿಕ್ಯುಲರ್ ಅಗ್ರಿಕಲ್ಚರ್ಗೆ ಡಿಸೈನ್ ಮಾಡೋ ಇಂಜಿನಿಯರ್ಸ್ ಬೇಕಾಗಿದೆ. ಸೊ ಬಟ್ ಇವಾಗ ಈ GKVK ಏನ್ ಓದ್ತಾ ಇದಾರೆ ಅವ್ರ ಮಕ್ಕಳು, ಅವರು ತುಂಬಾ ಜನ ಅಲ್ಲೇ ಕೆಲಸ ಆಯ್ಕೆ ಮಾಡ್ಕೋತಾ ಇದ್ದಾರೆ, ಹೊರಗಿನ ಪ್ರಪಂಚಕ್ಕೆ ಬರ್ತಾ ಇಲ್ಲ. ಸೊ ಇವಾಗ ಔಟ್ಸೈಡ್ ವರ್ಲ್ಡ್ಗೆ ಇಂಜಿನಿಯರ್ಸ್ ಅಗತ್ಯ ಇದೆ, ದಟ್ ಇಸ್ ಅಗ್ರಿಕಲ್ಚರ್ ಇಂಜಿನಿಯರ್ಸ್. ಸೊ ಆದ್ರಿಂದ ಗೌರ್ಮೆಂಟೇ ಡಿಸೈಡ್ ಮಾಡಿ ಈ ಕೋರ್ಸ್ನ ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಇನ್ ಫ್ಯೂಚರ್ ಎಂಟೈರ್ ಬೋತ್ ಪಬ್ಲಿಕ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್ ಎರಡರಲ್ಲೂ ಆಪರ್ಚುನಿಟಿ ಇರುತ್ತೆ. ಬಟ್ ಒಂದು ಕ್ಲಾರಿಫೈ ಮಾಡ್ತೀನಿ, GKVKಗೂ ನಮಗೂ ಏನ್ ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ, GKVK ಓದಿದ ವಿದ್ಯಾರ್ಥಿಗಳು ಎಲ್ಲಿ ಬೇಕಾದ್ರೂ ಜಾಬ್ ತಗೋಬಹುದು. ನಮ್ದು ಒಂದು ಲಿಮಿಟೇಷನ್ ಏನಿದೆ ಅಂದ್ರೆ, ಆಸ್ ಆಫ್ ನೋ, ಮುಂದೆ ಚೇಂಜ್ ಆಗ್ಬೋದು, ಅಂಡರ್ IKR which is referred as Indian Council of Agriculture Research. ಆ ಅಂಡರ್ಶಿಪ್ ಅಲ್ಲಿ ಬರೋ ಜಾಬ್ಸ್ ಮಾತ್ರ ಆಸ್ ಆಫ್ ನೋ ದೇ ಕ್ಯಾನ್ ಟೇಕ್, ರೆಸ್ಟ್ ಆಲ್ ದ ಥಿಂಗ್. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಬ್ಯಾಂಕಿಂಗ್ ಸೆಕ್ಟರ್ ಎನಿ ನ್ಯಾಷನಲೈಸ್ ಬ್ಯಾಂಕಲ್ಲಿ ಕಾಲ್ಫರ್ ಆದ್ರೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಫಸ್ಟ್ ಆದ್ಯತೆ ಇರುತ್ತೆ. ನೆಕ್ಸ್ಟ್ ಎಲ್ಲಾ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್, ಸಿಂಪಲ್ MTR ಇಂದ ತಗೊಂಡು ನಮ್ಮ ನಂದಿನಿ ಡೈರಿವರೆಗೂ, ಆಮೇಲೆ ಇರಿಗೇಷನ್ ಡಿಪಾರ್ಟ್ಮೆಂಟ್, ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್, ಅಗ್ರಿಕಲ್ಚರ್ ಆಫೀಸರ್ಸ್ ಎಲ್ಲಿ ರಿಕ್ರೂಟ್ ಆದ್ರೂ ಅವ್ರಿಗೆ ಆಪರ್ಚುನಿಟಿ ಇರುತ್ತೆ. ಸೊ ಆದ್ರಿಂದ ಧೈರ್ಯವಾಗಿ ಖಂಡಿತ ನಮ್ಮ ಕಾಲೇಜಲ್ಲೇ ಅಲ್ಲ, ಇನ್ ಫ್ಯೂಚರ್ ತುಂಬಾ ಕಾಲೇಜಸ್ ಸ್ಟಾರ್ಟ್ ಮಾಡ್ತಾರೆ. ಸೊ ಖಂಡಿತ ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೊಡೋದ್ರಲ್ಲಿ
ಮಿಸ್ ಅಂದಾಗ ಮಾಡ್ಕೊಂಡು ನೀವು ಹೇಳ್ತಾ ಇದ್ರಿ ಸರ್, ಅಂದ್ರೆ ಈ ಹಿಂದೆ ಎಲ್ಲ ವಿದ್ಯಾರ್ಥಿಗಳು ಅಂದ್ರೆ GKVKಯಲ್ಲಿ ಮಾತ್ರ ಅಥವಾ ಒಂದಷ್ಟು ಲಿಮಿಟೆಡ್ ಕಾಲೇಜಸ್ ಅಲ್ಲಿ ಮಾತ್ರ ಅವಕಾಶ ಇತ್ತು, ಸೀಟ್ಸ್ ಗಳು ಮಾತ್ರ ಲಿಮಿಟೆಡ್, ಬಟ್ ಎಕ್ಸಾಮ್ಸ್ ಬರೀತಿದ್ದವರು ಒಂದು 2000 ಪ್ಲಸ್ 2 lakhs ಪ್ಲಸ್ ಆಗ್ತಿದ್ರು ಅಂತ. ಸೊ ಎಲ್ಲೊಂದು ಕಡೆ ಕೇಂದ್ರ ಸರ್ಕಾರ ಏನ್ ನಿಮ್ಗೆ ಇವಾಗ ಲಾಸ್ಟ್ ಇಯರ್ ಇಂದ ಒಂದು ಮಾನ್ಯತೆಯನ್ನ ಒಂದು ಅವಕಾಶವನ್ನ ಕೊಟ್ಟಿದೆಯಲ್ಲ, ಒಂದು ಕಡೆ ನೀವು ಹೇಳ್ತಾ ಇದ್ರಿ ಮೆಷಿನರಿಗಳನ್ನ ಎಂಜಿನಿಯರ್ಸ್ ಗಳು ಮಾಡ್ಬೇಕು ಅಂದ್ರೆ ಸ್ಪೆಷಲಿ ಅಗ್ರಿಕಲ್ಚರ್ ಇಂಜಿನಿಯರ್ಸ್ ಬೇಕಾಗಿರೋದ್ರಿಂದ ಬೇಡಿಕೆ ಜಾಸ್ತಿ ಆಗಿದೆ. ಸೊ ಹೀಗಾಗಿ ಕೇಂದ್ರ ಸರ್ಕಾರ ಕೂಡ ಮನಸ್ಸು ಮಾಡ್ತಾ ಇದೆ ಅಂತ. ಸೊ ಮುಂದಿನ ದಿನಗಳಲ್ಲಿ ಒಂದು ಭವಿಷ್ಯತ್ತಿನ ಅಂದ್ರೆ ಫ್ಯೂಚರ್ ಕಡೆ ಗಮನ ಹರಿಸೋದಾದ್ರೆ ನಾವು ಇದು ಎಷ್ಟರ ಮಟ್ಟಿಗೆ ಸ್ಟ್ಯಾಂಡ್ ಆಗುತ್ತೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಈ ಕೋರ್ಸ್ ಅಂತ? ಅಲ್ಲ, ಇವಾಗ ನೀವೇನು ಬೇರೆ ಎಮರ್ಜಿಂಗ್ ಕೋರ್ಸ್ ಎಲ್ರಿಗೂ ಮೈಂಡ್ ಅಲ್ಲಿ ಇರೋದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪರ್ಯಾಯ ಬುದ್ಧಿವಂತಿಕೆ. ಸೊ ಅಂದ್ರೆ ಇವಾಗ 10 ಜನ ಕೆಲಸ ಮಾಡ್ತಿದ್ದು ಇವತ್ತೊಂದು ಸಿಂಪಲ್ ಮೆಷಿನರಿ ಕೆಲಸ ಮಾಡ್ತಾ ಇದೆ, ಅದು IT ವರ್ಕ್ ಆಗಿರ್ಬೋದು, ಇಲ್ಲ ಹೋಮ್ ಅಪ್ಲಯನ್ಸಸ್ ವರ್ಕ್ ಆಗಿರ್ಬೋದು. ಅದೇ ತರ ಫಾರ್ಮರ್ಸ್ಗೂ ಬೇಕಲ್ವಾ ಆಲ್ಟರ್ನೇಟ್. ಅವತ್ತು 10 ಜನ ಕೆಲಸ ಮಾಡ್ತಾ ಇದ್ದು ಇವತ್ತೊಂದು ಮೆಷಿನರಿ ಮಾಡಬೇಕಾಗುತ್ತೆ. ಇವತ್ತು ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸ್, ಮೆಷಿನ್ ಲರ್ನಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸ್ ಎಷ್ಟು ಆದ್ಯತೆ ಇದೆಯೋ ಅದಕ್ಕಿಂತ ಡಬಲ್. ಬಿಕಾಸ್ IT ಸೆಕ್ಟರ್ ಇಂದ ನಮಗೆ ರೆವಿನ್ಯೂ ಜನರೇಟ್ ಆಗ್ತಾ ಇರೋದು ಬರೀ 22%, ಬಟ್ ರಿಮೈನಿಂಗ್ 77% ಇಸ್ ಡನ್ ಬೈ ಅಗ್ರಿಕಲ್ಚರ್. ಸೊ ಆದ್ರಿಂದ ಇಂಪಾರ್ಟೆನ್ಸ್ ಬೇಕಾಗತ್ತೆ, ಬಟ್ ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ಅರಿವಿಲ್ಲದೆ ಇರೋದ್ರಿಂದ ಸ್ವಲ್ಪ ಲಿಮಿಟೇಷನ್ ಇದೆ. ಸೊ ಇನ್ ಕಮಿಂಗ್ ಡೇಸ್ ಡೆಫಿನೆಟ್ಲಿ ಆಸ್ ಯು ನೋ ಇವತ್ತು ಇಸ್ರೇಲ್ ಮಾದರಿನ ನಾವೆಲ್ಲಾ ಕಡೆನೂ ಅಳವಡಿಸ್ತಾ ಇದೀವಿ. ಸೊ ಇನ್ ಕಮಿಂಗ್ ಡೇಸ್ ಖಂಡಿತ ಎಲ್ರಿಗೂ ಒಂದು ಒಳ್ಳೇದಾಗುತ್ತೆ. ಎಸ್ ಸರ್, ಒಂದು ಕಡೆ ರೈತರ ಮಕ್ಕಳಿಗೆ ಬಹಳ ಬೇಗ ಅರ್ಥ ಆಗುತ್ತೆ BSc AG ಆಗಿರ್ಬೋದು ಅಥವಾ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕೋರ್ಸ್ಗಳು. ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ಏನು ಹೊಲದಲ್ಲಿ ಕೆಲಸ ಮಾಡುವಾಗ ತಂದೆ ತಾಯಿಗಳು ಅಥವಾ ಮನೆಯಲ್ಲಿ ಹಿರಿಯರು ಮಾಡಿರ್ತಾರೆ, ರೈತರ ಮಕ್ಕಳು ಅಂದ್ರೆ ಹಳ್ಳಿಗಾಡಿನ ಮಕ್ಕಳಿಗೆ ಆಲ್ಮೋಸ್ಟ್ ಬೇಗ ಕನೆಕ್ಟ್ ಆಗುತ್ತಾ ಈ ಒಂದು ಇಂಜಿನಿಯರಿಂಗ್ ಫೀಲ್ಡ್ ಅಂತ ಅನ್ಸುತ್ತಾ ಪ್ರಾಕ್ಟಿಕಲ್ ವಿಚಾರ? ಇಲ್ಲ, ಒಂದು ವಾಸ್ತವತೆ ಏನ್ ಬರಬೇಕು ಅಂದ್ರೆ ಇವತ್ತೇ ನಾನು ಇವಾಗ ಇಂಜಿನಿಯರಿಂಗ್ ಪ್ರಿನ್ಸಿಪಲ್ ಲಾಸ್ಟ್ 2 months ಇಂದ ಅಡ್ಮಿಷನ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಬ್ಯಾಂಗ್ಳೂರ್ ಸ್ಟೂಡೆಂಟ್ಸ್ ಆರ್ ಮೋರ್ ಫೋಕಸ್ ಟುವರ್ಡ್ಸ್ agriculture engineering, but ರೈತರ ಮಕ್ಕಳು ಅಂತ ಏನಿದಾರಲ್ಲ ದೇ ವಾಂಟ್ ಟು ಬಿಕಮ್ ದೇ ಸಾಫ್ಟ್ವೇರ್ ಇಂಜಿನಿಯರ್ಸ್. ಸೊ ಆದ್ರಿಂದ ಆ ಕನ್ಫ್ಯೂಷನ್ಸ್ ಇದೆ. ಬಟ್ BSc AG ಅದ್ರದೇ ಆದ ಆದ್ಯತೆ ಇದೆ. ಬಟ್ BSc AG ಗೂ B.Tech ಅಗ್ರಿಕಲ್ಚರ್ಗೂ ಸ್ಮಾಲ್ ಡಿಫರೆನ್ಸ್ ಇದೆ. ಸೊ BSc AG ಬಂದು ಇಟ್ಸ್ ಪ್ಯೂರ್ಲಿ ಸೈನ್ಸ್. ಅಂದ್ರೆ ಒಂದು ಬೀಜ ಉತ್ಪಾದನೆ ಯಾವ ರೀತಿ ಮಾಡೋದು, ಒಂದು ಬೆಳೆ ಯಾವ ರೀತಿ ಬೆಳೆಯೋದು, ಬೆಳೆ ಯಾವ ರೀತಿ ಕಟ್ ಆಫ್ ಮಾಡೋದು, ಸೊ ಅದ್ರ ಮೇಲೆ ಜಾಸ್ತಿ ಆದ್ಯತೆ ಇರುತ್ತೆ. ಹಾಗಿದ್ರೆ BSc AG ಗೆ ಕಂಪ್ಲೀಟ್ ರೈತರ ಮಕ್ಕಳು ಹೋದ್ರೆ ಅದನ್ನ ಪ್ರಾಕ್ಟಿಕಲ್ ಆಗಿ ನೋಡಿದ್ದನ್ನ ಇಲ್ಲಿ ಕಲ್ತು ಬಿಡಬಹುದು ಅಂತ ಹೇಳ್ತೀರಾ? ಬಟ್ B.Tech ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಂತ ಬಂದಾಗ ಇಟ್ಸ್ ಪ್ಯೂರ್ಲಿ ಅದ್ರಲ್ಲಿ ಬರೀ ನಾವು ಅನ್ಕೊಂಡಿರೋದು ಎಲ್ಲರೂ ಅನ್ಕೊಂಡಿರೋದು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಇಲ್ಲ. ಅದ್ರಲ್ಲಿ ಮೆಕ್ಯಾನಿಕಲ್ ಇದೆ, ಸಿವಿಲ್ ಇದೆ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇದೆ. ಸೊ ಇವನ್ ಡ್ರೋನ್ ನಾನು ಪ್ರೋಗ್ರಾಮ್ ಮಾಡ್ಬಿಟ್ಟು 1 ಎಕರೆ ಜಮೀನಿಗೆ ಔಷಧಿ ಸಿಂಪಡಣೆ ಮಾಡ್ಕೊಂಡ್ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಔಷಧಿ ಸಿಂಪಡಣೆ ಆಗುತ್ತೆ. ಸೊ ಹೂ ಇಸ್ ಗೋಯಿಂಗ್ ಟು ಡೂ ದ ಪ್ರೋಗ್ರಾಮಿಂಗ್? ಸೊ ಎಲ್ಲ ಇಂಟರ್ಲಿಂಕ್ಡ್. ಇವಾಗ ಎಲ್ಲ ಅನ್ಕೊಂಡಿರೋದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸ್ ಎಲ್ಲ ಮಾಡ್ತಾ ಇದಾರೆ ಅಂತ. ಖಂಡಿತ ಇಲ್ಲ. ನಮ್ಮ ದೇಹ ಹೇಗೋ ದೇಹ ಅನ್ನೋದು ಮೆಕ್ಯಾನಿಕಲ್ ಇಂಜಿನ್, ಸಿವಿಲ್ ಇಂಜಿನಿಯರಿಂಗ್, ಅದು ಕುಸುರು ಬಂದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಸೊ ಎರಡೂ ಬೇಕಾಗತ್ತೆ. ಬಟ್ ಇವತ್ತಿನ ಜನರೇಷನ್ಗೆ ಎಲ್ರಿಗೂ ಲಾಸ್ಟ್ 2 years ಅಲ್ಲಿ ಏನ್ ಕೋವಿಡ್ ಸಿಚುಯೇಷನ್ ಆಯ್ತಲ್ಲ, ಎಲ್ಲರೂ ಮೈಂಡ್ ಅಲ್ಲಿ ಅನ್ಕೊಂಡ್ರು ಎಲ್ಲರಿಗಿಂತ ಸರ್ವೈವಲ್ ಆಫ್ ಎಕ್ಸಿಸ್ಟೆನ್ಸ್ ಬರೀ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಎಕ್ಸಾಕ್ಟ್ಲಿ ಅದೇ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ ಅಂತ ಅನ್ಸುತ್ತೆ ಬಹುಶಃ. ಸೊ ಇಲ್ಲೊಂದ್ ಕಡೆ ನೋಡ್ತಾ ಇದ್ರೆ ಸರ್, ಈಗ BSc AG ಮಾಡಬೇಕು ಅಂದ್ರೆ ಒಂದು ವಿದ್ಯಾರ್ಥಿಗೆ ಅರ್ಹತೆ ಅಂತ ನಾವು ನೋಡ್ತಾ ಹೋದ್ರೆ ಅವರ ತಂದೆಯ ಹೆಸರಲ್ಲಿ ಜಮೀನ್ ಇರಬೇಕು ಅನ್ನೋ ಒಂದು ರೂಲ್ಸ್ ಇದೆ ಅಂತ ನಾನು ಕೇಳ್ಪಟ್ಟೆ. ಸೊ B.Tech ಗೆ ಈಗ ಎಂಜಿನಿಯರಿಂಗ್ ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ಏನಾದ್ರು ಇಂತಹದ್ದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಇಂತಹದ್ ಮಸ್ಟ್ ಅಂಡ್ ಶುಡ್ ಅನ್ನೋ ರೀತಿಯಾಗಿ ಇದೆಯಾ ಹೇಗೆ? ಇಲ್ಲ, ಆತರ ಖಂಡಿತ ಯಾವುದೇ ಒಬ್ಬ ರೈತರ ಮಗ ಮಾತ್ರ BSc AG ಮಾಡಬೇಕು ಇಲ್ಲ B.Tech ಅಗ್ರಿಕಲ್ಚರ್ ಮಾಡಬೇಕು ಅಂತ ಏನಿಲ್ಲ. ಇಟ್ಸ್ ಅಬೌಟ್ ಒಂದು ಜಾಬ್ ಆಪರ್ಚುನಿಟಿ. ಸೊ 4 years ಡಿಗ್ರಿಲಿ ಅವರು ಸಿವಿಲ್ ಇಂಜಿನಿಯರಿಂಗು, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಕಂಬೈನ್ ಆಗಿ ದಿಸ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಪುಷ್ ಮಾಡ್ತಾ ಹೋಗ್ತಾರೆ. ಖಂಡಿತ ನೀವು ಅಷ್ಟು ಡೌಟ್ ಇದ್ರೆ ಇಫ್ ಪಾಸಿಬಲ್ ನಮ್ಮ ಕಾಲೇಜ್ ವೆಬ್ಸೈಟ್ ನ ವಿಸಿಟ್ ಮಾಡಿ, ಕೋರ್ಸ್ ಕರಿಕ್ಯುಲಮ್ ನ ನೀಟಾಗಿ ಡಿಫೈನ್ ಮಾಡಿದೀವಿ, ಯಾರು ಬೇಕಾದ್ರೂ ವಿಸಿಟ್ ಮಾಡಿ. ಎಷ್ಟು ವರ್ಷಗಳ ಕಾಲ ಈ ಕೋರ್ಸ್ ಇರುತ್ತೆ? ಸೆಮ್ ವೈಸ್ ಯಾವ ರೀತಿಯಾಗಿ ಓದ್ತಾ ಬರ್ತಾರೆ ವಿದ್ಯಾರ್ಥಿಗಳು? ಸೊ ಇದು 4 ವರ್ಷ ಇರುತ್ತೆ. ಮೊದಲನೇ ವರ್ಷ ನೀವು ಯಾವುದೇ ಇಂಜಿನಿಯರಿಂಗ್ ಆಯ್ಕೆ ಮಾಡ್ಕೊಂಡ್ರು ಕೂಡ ಸಿಲೆಬಸ್ ಸೇಮ್ ಇರುತ್ತೆ. ಸೊ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಯಾವುದೇ ಬ್ರಾಂಚ್ ತಗೊಂಡ್ರು ಕೂಡ ಫಸ್ಟ್ ಇಯರ್ ಅಲ್ಲಿ ಏನ್ ಚೇಂಜಸ್ ಇರಲ್ಲ. ಸೆಕೆಂಡ್ ಇಯರ್ ಬಂದಾಗ ಆ ಮಗು ರೆಸ್ಪೆಕ್ಟಿವ್ ಬ್ರಾಂಚ್ ಎಂಟರ್ ಆಗುತ್ತೆ. ಲೆಟ್ ವಿ ಟೇಕ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್. ಸೊ ಅಲ್ಲಿ ಬಂದಾಗ ಫಸ್ಟ್ ಇಯರ್ ಅಲ್ಲಿ ಒಂದು ಸರ್ವೆ ಲ್ಯಾಬ್ ಅಂತ ಇರುತ್ತೆ. ಅಂದ್ರೆ ಸೆಕೆಂಡ್ ಇಯರ್ ಥರ್ಡ್ ಸೆಮ್ ಅಲ್ಲಿ, ತಿರ್ಗಾ 4th ಸೆಮ್ ಅಂತ ಬಂದಾಗ ಫುಡ್ ಪ್ರೊಸೆಸಿಂಗ್ ಲ್ಯಾಬ್ ಇರುತ್ತೆ, 5th ಅಲ್ಲಿ ಟ್ರ್ಯಾಕ್ಟರ್ ಲ್ಯಾಬ್ ಇರುತ್ತೆ, 7th ಅಲ್ಲಿ 6th ಸೆಮಿಸ್ಟರ್ ಅಲ್ಲಿ ಸಾಯಿಲ್ ಕನ್ಸರ್ವೇಷನ್ ಇರುತ್ತೆ. ಸೊ ಎಲ್ಲ ಮಿಕ್ಸ್ಚರ್ ಇರುತ್ತೆ. ಎಸ್ ಸರ್, ಒಂದು ಕಡೆ ಎಲ್ಲ ಒಂದು ಕಡೆ ನೀವು ಹೇಳಿದಾಗೆ ಕೊರೋನಾ ಟೈಮ್ಗಳಲ್ಲೆಲ್ಲ ಯಾವುದೋ IT-BT ಸೆಕ್ಟರ್ ಬೀಳಲೇ ಇಲ್ಲ, ಎಲ್ಲ ಒಂದು ಕಡೆ ಸ್ಟ್ಯಾಂಡ್ ಆದ್ರು. ಸೊ ಇದಕ್ಕೆ ಭವಿಷ್ಯ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಜನ ಒಂದ್ ರೀತಿ ಬ್ಲೈಂಡ್ ಆಗಿ ನಂಬ್ತಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಅಗ್ರಿಕಲ್ಚರ್ ಎಂಜಿನಿಯರಿಂಗ್ ವಿಚಾರಕ್ಕೆ ಬಂದ್ರೆ ನಾವು ಈ 4 ವರ್ಷಗಳ ಅವಧಿಯಲ್ಲಿ ಅಂದ್ರೆ ಬ್ಯಾಕ್ಲಾಗ್ಸ್ ಅನ್ನೋ ವಿಚಾರಕ್ಕೆ ಬಂದ್ರೆ ನಾವು ಯಾವ ರೀತಿ ಕ್ಯಾರಿ ಓವರ್ ಆಗುತ್ತೆ? ಎಷ್ಟು ಸಬ್ಜೆಕ್ಟ್ ಬ್ಯಾಕ್ಲಾಗ್ ಇದ್ರೂ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ವಿದ್ಯಾರ್ಥಿಗಳು ಅಂತ? ಇಲ್ಲ ಮ್ಯಾಮ್, ಎಲ್ಲಾ ಇಂಜಿನಿಯರಿಂಗ್ ಬ್ರಾಂಚ್ ಯಾವ ರೀತಿ ಇರುತ್ತೋ ಈ ಇಂಜಿನಿಯರಿಂಗ್ ಬ್ರಾಂಚ್ ಕೂಡ ಸೇಮ್ ಇರುತ್ತೆ. ಅದ್ರಲ್ಲಿ ಏನು ಅದಕ್ಕೂ ಏನು ಡಿಫರೆನ್ಸ್ ಏನಿರಲ್ಲ. ಬಿಕಾಸ್ ಸಬ್ಜೆಕ್ಟ್ಸ್ ಮಾತ್ರ ಡಿಫರ್ ಆಗುತ್ತೆ. ಆಮೇಲೆ ನೀವು ಇನ್ನೊಂದು ಹೇಳಿದ್ರಿ, ಲಾಸ್ಟ್ 2 years ಅಲ್ಲಿ ಕೊರೋನಾ ಟೈಮ್ ಅಲ್ಲಿ ಜಾಬ್ ಸ್ಕೇರ್ಸಿಟಿ
ಅಂದರೆ ಜಾಬ್ ಸೇಫ್ಟಿ ಅಂತ ಬಂದಿದ್ದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸ್ಗೆ ಅಂತ. ದಯವಿಟ್ಟು ಅದು ಈ ಟ್ರೆಂಡ್ ಮಾತ್ರ. ಜಸ್ಟ್ 2018 ಕೂಡ ಎಲ್ಲ ಬ್ರಾಂಚ್ಗೂ ಅದರದೇ ಆದ ಆದ್ಯತೆ ಇತ್ತು. ಸೊ 2009 ಕೂಡ ರಿಸರ್ಷನ್ ಆಗಿತ್ತು, ಅವಾಗ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಡ್ಮಿಷನ್ ಆಗ್ತಿರಲಿಲ್ಲ. ವೇರ್ ಮೋರ್ ನಂಬರ್ ಆಫ್ ಅಡ್ಮಿಷನ್ಸ್ ಫಾರ್ ಹ್ಯಾಪನಿಂಗ್ ವಿತ್ ರೆಸ್ಪೆಕ್ಟ್ ಟು ಮೆಕ್ಯಾನಿಕಲ್ ಅಂಡ್ ಸಿವಿಲ್. ಇಟ್ಸ್ ಅ ಫ್ಲಿಪ್ ಮ್ಯಾಮ್. ದಿಸ್ 5 years ಇಟ್ಸ್ ವರ್ಕ್ ಫಾರ್ ದಿಸ್, ನೆಕ್ಸ್ಟ್ 5 years ತಿರ್ಗಾ ಚೇಂಜ್ ಆಗ್ತಿದೆ. ಬಟ್ ಇದೇನಂದ್ರೆ ಇಟ್ ಮೇ ಬಿ ಎಮೋಷನ್ಸ್ ಆರ್ ಪೀಪಲ್ ವೀಕ್ನೆಸ್ ಟುವರ್ಡ್ಸ್ IT ಸೆಕ್ಟರ್. ಬಟ್ ಇವತ್ತಿನ ಪರಿಸ್ಥಿತಿಲಿ ಏನಾಗ್ತಿದೆ, ಎಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲೂ ಕಂಪ್ಯೂಟರ್ ಸೈನ್ಸ್ ಜೊತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಅಂಡ್ ಮೆಷಿನ್ ಲರ್ನಿಂಗ್, ಸೈಬರ್ ಸೆಕ್ಯೂರಿಟಿ ಆ ರೀತಿ ಸುಮ್ಮನೆ ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಒನ್ ಆರ್ ದ ಡೇ ಒಂದು ಮೇಜರ್ ಕೋರ್ಸ್ ಜೊತೆಗೆ ಇದನ್ನ ಆಡ್ ಆನ್ ಮಾಡ್ಕೊಂಡು ಆಡ್ ಆನ್ ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೆ ಕೋರ್ ಬ್ರಾಂಚ್ ಬಂದು ಕಂಪ್ಯೂಟರ್ ಸೈನ್ಸ್. ರೆಸ್ಟ್ ಆಲ್ ಇಸ್ ಒನ್ ಆಫ್ ದ ಬ್ರಾಂಚ್ ಇನ್ ದಟ್. ನೆಕ್ಸ್ಟ್ ಫ್ಯಾಕ್ಟರು ಎಲ್ಲದಕ್ಕೂ ಒಂದು ಸ್ಯಾಚುರೇಷನ್ ಅಂತ ಇರುತ್ತೆ. ಸೊ ಇವತ್ತಿನ ಮಟ್ಟಕ್ಕೆ ಎಲ್ಲ ಸರಿಯಾಗಿ ನಡೀತಾ ಇದೆ. ಟಚ್ ವುಡ್ ಅದು ಹಂಗೆ ನಡ್ಕೊಂಡು ಹೋಗ್ಲಿ. ಇಫ್ ಎನಿಥಿಂಗ್ ಗೋಸ್ ರಾಂಗ್, ಐ ಥಿಂಕ್ ಎಲ್ರಿಗೂ ತೊಂದರೆ ಆಗುತ್ತೆ ಅಂತಲ್ಲ, ಕ್ರೀಮಿ ಲೇಯರ್ ವಿಲ್ ಸರ್ವೈವ್, ರೆಸ್ಟ್ ಆಲ್ ದ ಪೀಪರ್ ದಲ್ ಬಿ ಇನ್ ಸಫರ್. ಸರ್, ಇದಕ್ಕೆ ಇನ್ನೊಂದು ಆಡ್ ಆನ್ ಮಾಡ್ತೀವಿ ಅಂತ ಆದ್ರೆ, ಎಲ್ಲೋ ಒಂದು ಕಡೆ ಕಂಪ್ಯೂಟರ್ ಸೈನ್ಸ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಒಂದು ಫ್ರೆಶರ್ ಸ್ಯಾಲರಿನೇ ಒಂದು 30K ಅಷ್ಟು ಅರ್ನ್ ಮಾಡ್ತೀವಿ. ಸೊ ಕಂಪೇರ್ ಟು ಮೆಕ್ಯಾನಿಕಲ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಕಂಪೇರ್ ಮಾಡಿದ್ರೆ 18-20 ಹಿಂಗೆ ಆಫರ್ ಮಾಡ್ತಾರೆ. ಸೊ ಯಾಕೆ ಸ್ಟಾರ್ಟಿಂಗ್ ಅಲ್ಲೇ ನಾವು ಜಾಸ್ತಿ ಸ್ಯಾಲರಿಯನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅನ್ನೋ ನಿರೀಕ್ಷೆ ಇರುತ್ತೆ ವಿದ್ಯಾರ್ಥಿಗಳಿಗೆ? ಅದು ಒಂದು ಬ್ಲೈಂಡ್ ಬಿಲೀಫ್ ಅಷ್ಟೇ. ಸ್ಯಾಲರಿ ಪ್ಯಾಕೇಜ್ ಅಂತ ಬಂದಾಗ ಯಾವುದೇ ಕಂಪ್ನಿ ಆಯ್ಕೆ ಮಾಡ್ಕೋಬೇಕಾದ್ರೂ ಇವತ್ತು IT ಸೆಕ್ಟರ್ಲಿ ಒಳ್ಳೆ ಆಪರ್ಚುನಿಟಿ ಇದೆ. ಪ್ಯಾಕೇಜ್ ಅಂತ ಬಂದಾಗ 3 lakhs, 5 lakhs, 8 lakhs, 10 lakhs, 20 lakhs ವರೆಗೂ ಪ್ಯಾಕೇಜ್ ಇದೆ. ವೆನ್ ಇಟ್ ಕಮ್ಸ್ ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಬಂದಾಗ ಇಟ್ಸ್ ಅಬೌಟ್ ರೆವಿನ್ಯೂ. ಆ ಕಂಪ್ನಿಗೆ ಏನು ರೆವಿನ್ಯೂ ಜನರೇಟ್ ಆಗ್ತಿದೆಯಲ್ಲ, ಆ ರೆವಿನ್ಯೂ ಮೇಲೆ ದೇ ಆರ್ ಗೋಯಿಂಗ್ ಟು ಶೇರ್ ಇಟ್. ಇವಾಗ ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಕೂಡ IT ಸೆಕ್ಟರ್ ವರ್ಕ್ ಮಾಡ್ತಾ ಇದ್ದಾನೆ. So if they are strong in that hardware, he can better place with respect to that software part. So ಇವಾಗ ತುಂಬ ಜನ ಕನ್ಫ್ಯೂಷನ್ ಇದೆ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಗೂ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಗೂ, ಇಲ್ಲ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಗೂ ಏರೋನಾಟಿಕಲ್ ಇಂಜಿನಿಯರ್ಗೂ, ಇಲ್ಲ ಕಂಪ್ಯೂಟರ್ ಸೈನ್ಸ್ಗೂ ಮೆಕ್ಯಾನಿಕಲ್ಗೆ ಏನು ಡಿಫ್ರೆನ್ಸ್ ಅಂತ. ಸೊ ಎಲ್ಲ ಇಂಜಿನಿಯರಲ್ಲೂ ಆಲ್ಮೋಸ್ಟ್ 30% ಸಿಲೆಬಸ್ ಸೇಮ್ ಇರುತ್ತೆ ಮ್ಯಾಮ್. ಇನ್ 70% ಆಫ್ ದ ಸಿಲೆಬಸ್ ವಿಲ್ ಬಿ ಅಕಾರ್ಡಿಂಗ್ ಟು ದೇರ್ ಪರ್ಸ್ಪೆಕ್ಟಿವ್. ಸೊ ಆದ್ರಿಂದ ಖಂಡಿತ IT ಜಾಬಲ್ಲಿ ಸ್ಯಾಲರಿ ಪ್ಯಾಕೇಜಸ್ ಹೈ ಇರುತ್ತೆ, ಬಟ್ ದಟ್ ಇಸ್ ನಾಟ್ ವಿಲ್ ಬಿ ಎ ಸ್ಟೇಬಲ್ ಫಾರ್ ಲಾಂಗ್ ಟೈಮ್. ಎಸ್, ಒಂದು ಕಡೆ ಸರ್, ಈಗ ಒಂದನ್ನು ನಾನು ಗಮನಿಸಿದ್ದು ಅಂದರೆ, ಇವಾಗ ಏನು ಕೇಂದ್ರ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದೆ, ಇಂತಹ ಒಂದು 3 ಕಾಲೇಜಸ್ಗೆ ಇಡೀ ಕರ್ನಾಟಕದಲ್ಲಿ ಕೊಟ್ಟಿದೆ ಅಂತ ತಾವು ಹೇಳ್ತಾ ಇದ್ರಿ. ಸೊ ನಿಮಗೆ ಕಾಲೇಜ್ನ, ಯಾಕಂದ್ರೆ ಲಾಸ್ಟ್ ಇಯರಿಂದ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ಮಲ್ಲಿ ಲೆಕ್ಚರರ್ಸ್ಗಳು ಯಾವ ರೀತಿಯಾಗಿ ಹೈಯರ್ ಮಾಡ್ತೀರಾ, ಅಥವಾ ಅವ್ರಿಗೆ ಯಾವ ರೀತಿ ತರಬೇತಿ ಇರುತ್ತೆ? ಇದಕ್ಕೂ ಕ್ವಶನ್ ಮಾರ್ಕ್ ಇದೆ. ಇವಾಗ ನಾವಿಲ್ಲಿ ರೆಕ್ರೂಟ್ ಮಾಡ್ತಾ ಇರೋದು GKVK ಫ್ಯಾಕಲ್ಟೀಸ್ನೇ. ಬಿಕಾಸ್ ಮುಂಚೆ ಯಾವುದೇ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಯಾರೇ BTech UG ಯಾರು ಮುಗಿಸಿಲ್ಲ. ಸೊ ನಾವು ಆಯ್ಕೆ ಮಾಡ್ಕೋಬೇಕಾರೋದು ಅಲ್ಲಿ ಮುಗಿಸಿರೋ BSc MSc AG ಆರ್ BTech ಆರ್ MTech AG. ಸೊ 2 ಫ್ಯಾಕಲ್ಟೀಸ್ನ ಆಸ್ ಆಫ್ ನಾವು ಒಂದು ನಮ್ಗೇನು ಆಸ್ ಆಫ್ ನಾವು ಏನು ರಿಕ್ವೈರ್ಮೆಂಟ್ ಇದೆಯೋ ಅಷ್ಟು ಫ್ಯಾಕಲ್ಟೀಸ್ನ ಹೈರ್ ಮಾಡಿದ್ದೀವಿ. ಸೊ ಅದ್ರದ್ದು ಬಗ್ಗೆ ಏನು ಇಶ್ಯೂಸ್ ಇಲ್ಲ. ಸೇಮ್ ಅಲ್ಲಿ ಯಾರು ಪಾಠ ಮಾಡ್ತಾರೋ ಫ್ಯಾಕಲ್ಟೀಸು, ಅದೇ ಫ್ಯಾಕಲ್ಟೀಸು ಇಲ್ಲೂ ಪಾಠ ಮಾಡ್ತಾರೆ. ಆಮೇಲೆ ನಮ್ಮಲ್ಲಿ ಒಂದು ಸ್ಪೆಷಲೈಸ್ಡ್ ಇನ್ನೊಂದು ಬ್ರಾಂಚ್ ಇದೆ, ಏರೋನಾಟಿಕಲ್ ಇಂಜಿನಿಯರಿಂಗ್ ಅಂತ. ವಿ ಸ್ಟಾರ್ಟೆಡ್ ಇನ್ ದ ಇಯರ್ 2015. ಲಾಸ್ಟ್ 3 years ಅಲ್ಲಿ ವಿ ಹ್ಯಾವ್ got 6 university ranks. I'm not talking about college ranks, university ranks. This year also 3rd, 4th, 5th rank for a state. ನಮ್ಮ ಕಾಲೇಜ್ ಬಂದಿದೆ. ಸೊ ಎಂಟೈರ್ ಕರ್ನಾಟಕಗೆ ನಮ್ಮ ಕಾಲೇಜ್ ಅಂತ ಕಂಪೇರ್ ಮಾಡಿದಾಗ ವಿ ಆರ್ ಟಾಪ್ 3 ಅಂತ ಬೇಕಾದ್ರೆ ಬೋಲ್ಡ್ ಆಗಿ ಹೇಳ್ತೀವಿ ಮ್ಯಾಮ್. ವಿತ್ ರೆಸ್ಪೆಕ್ಟ್ ಟು ಅಕಾಡೆಮಿಕ್ ಆಲ್ಸೋ, ಸೊ ಅಬೌವ್ 85% ಪಾಸಿಂಗ್ ಪರ್ಸೆಂಟೇಜ್ ಇದೆ. ಅಂಡ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಪ್ರಿಫರಿಂಗ್ ಪಬ್ಲಿಕ್ ಸೆಕ್ಟರ್. ಸೊ ನೀವು ಪ್ರೈವೇಟ್ ಸೆಕ್ಟರ್ಗೂ ಪಬ್ಲಿಕ್ ಸೆಕ್ಟರ್ಗೂ ಡಿಫ್ರೆನ್ಸ್ ಹೇಳ್ತೀವಿ ಮ್ಯಾಮ್. ಸೊ ಪ್ರೈವೇಟ್ ಸೆಕ್ಟರ್ಲಿ ಲೈಫ್ ಪಾಶ್ ಆಗಿರುತ್ತೆ, ಯು ಲರ್ನ್ ಲಾಟ್ ಮನಿ, ಯು ಕ್ಯಾನ್ ಟ್ರಾವೆಲ್ ಅಬ್ರಾಡ್, ಲೈಫ್ ಇಸ್ ಸ್ಟೇಬಲ್. ವೆನ್ ಇಟ್ ಕಮ್ಸ್ ಟು ಪಬ್ಲಿಕ್ ಸೆಕ್ಟರ್, DRDO, ISRO, HAL, NAL ಆರ್ ಯೂನಿವರ್ಸಿಟಿ ಆರ್ ಎನಿ power and position. So you can earn money wherever you want, but when it comes to power and position in that particular and service to a nation, ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಈ ಪರ್ಟಿಕ್ಯುಲರ್ ಕೋರ್ಸ್ಗಳಲ್ಲಾಗಲಿ ಇಲ್ಲಿ ಈ ಪರ್ಟಿಕ್ಯುಲರ್ ಜಾಬ್ ತಗೊಳ್ಳೋದ್ರಲ್ಲಿ ಇರುತ್ತೆ. ಬಟ್ IT ಜಾಬಲ್ಲಿ ಇಟ್ಸ್ ಓನ್ಲಿ ಅಬೌಟ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಮನಿ, ನಾಟ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ವಾಟ್ ಯು ಸರ್ವಿಂಗ್ಸ್. ಆ ಸ್ಯಾಟಿಸ್ಫ್ಯಾಕ್ಷನ್ ಕಮ್ಮಿ ಇರುತ್ತೆ ಅಂತ ನನ್ನ ಪರ್ಸನಲ್ ಒಪಿನಿಯನ್. ಸರ್, ಒಂದ್ ಕಡೆ ಇನ್ನೊಂದು ಅನ್ಸುತ್ತೆ, ಅಂದ್ರೆ ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ನೀವು ಹೇಳ್ತಾ ಇದ್ರಿ, ಬಹಳ ಖುಷಿ ವಿಚಾರ, ಅಂದ್ರೆ ಇಡೀ ಕರ್ನಾಟಕದಲ್ಲಿ ಟಾಪ್ 3 ಸ್ಥಾನದಲ್ಲಿರೋದು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀರಾ. ಒಂದು ಕಡೆ ಪೇರೆಂಟ್ಸ್ಗೂ ಕೂಡ ಇರುತ್ತೆ, ಅಥವಾ ಸ್ಟೂಡೆಂಟ್ಸ್ಗೂ ಇರುತ್ತೆ, ಯಾವ ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕಪ್ಪ, ಅಕಾಡೆಮಿಕ್ ಇಯರ್ ಹೇಗಿದೆ, ರಿಸಲ್ಟ್ಸ್ ಹೇಗಿದೆ ಅನ್ನೋದನ್ನು ಸರ್ಚ್ ಮಾಡ್ತಿರ್ತಾರೆ. ಸೊ ಇಲ್ಲಿ ಎಲ್ಲ ಕಾಲೇಜಲ್ಲಿ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ಬುದ್ಧಿವಂತರು, ಹೀಗಾಗಿ ನಾವು ಇಷ್ಟು ಪರ್ಸೆಂಟೇಜ್ ತಗೊಂಡಿದ್ದೀವಿ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಸೊ ದಡ್ರನ್ನು ಕೂಡ ಬುದ್ಧಿವಂತರನ್ನಾಗಿ ಪರಿವರ್ತನೆ ಮಾಡೋದಿದೆಯಲ್ಲ, ಇದು ಎಷ್ಟು ಚಾಲೆಂಜಿಂಗ್ ಆಕ್ಚುಲಿ ಒಬ್ಬ ಪ್ರಿನ್ಸಿಪಲ್ ಆಗಿ ಅಥವಾ ಪ್ರೊಫೆಸರ್ ಆಗಿ ಏನು ಹೇಳ್ತೀರಿ? ಖಂಡಿತ ಈ ವಿಚಾರವಾಗಿ ನಾನು ಸ್ಪಷ್ಟವಾಗಿ ಪಡಿಸ್ತೀನಿ. ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಒಂದು ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಇಲ್ಲ ಒಂದು IAS ಇರ್ಬೋದು, ಇಲ್ಲ ಒಂದು IIT ಇರ್ಬೋದು,
ಎಲ್ಲ ಕಾಲೇಜ್ ಅನ್ನೋದು ವೇದಿಕೆ ಅಷ್ಟೇ. ಅಲ್ಲಿ ಬಂದು ಮಾತಾಡಬೇಕಾಗಿರೋದು ಸ್ಟೂಡೆಂಟೇ. ಸೊ ಸ್ಟೂಡೆಂಟ್ ಅನ್ನೋದು ಕಾಲೇಜ್ಗೆ ಅಸೆಟ್ ಆಗುತ್ತೆ ಹೊರತು ಕಾಲೇಜ್ ಅನ್ನೋದು ಸ್ಟೂಡೆಂಟ್ಗೆ ಅಸೆಟ್ ಆಗಲ್ಲ. ಸೊ ಕಾಲೇಜ್ ಅನ್ನೋದು ಒಂದು ವೇದಿಕೆ ಅಷ್ಟೇ. ಸೊ ಎಲ್ಲರೂ ಒಂದು ಬ್ಲೈಂಡ್ ಬಿಲೀಫ್, ನಾನು ಈ ಮಗು ಈ ಕಾಲೇಜಲ್ಲಿ ಸೇರ್ಕೊಂಡ್ರೆ ನನ್ನ ಮಗು ಲೈಫ್ ಸೆಟ್ಲ್ ಆಗುತ್ತೆ ಅಂತ. ಸೊ ನಮ್ಮ ಕಾಲೇಜಲ್ಲಿ ಆಗಲಿ ಇನ್ನೊಂದು ಕಾಲೇಜಲ್ಲಾಗಲಿ, ಸೊ ಅದರಲ್ಲಿ 20% ಆಫ್ ದ ಸ್ಟೂಡೆಂಟ್ಸ್ ನಾನು ಪಾಠ ಮಾಡ್ದಲ್ಲೇ ಇರಲಿ, ಡೆಫಿನೆಟ್ಲಿ ದೇ ಗೋನ್ ಟು ಸಕ್ಸೀಡ್. ದ ರಿಮೈನಿಂಗ್ 20 to 70% ಇದೆಯಲ್ಲ, 30% ಇಟ್ಸ್ ಆಲ್ವೇಸ್ ಎ ಜಂಕ್ ಇನ್ ಎನಿ ಕಾಲೇಜ್. ಬಟ್ ಆ 50% ಆಫ್ ದ ಸ್ಟೂಡೆಂಟ್ಸ್ನ ನಾವು ಯಾವ ರೀತಿ ಮೋಟಿವೇಟ್ ಮಾಡ್ತೀವಿ, ಯಾವ ರೀತಿ ಎನ್ಕರೇಜ್ ಮಾಡ್ತೀವಿ, ಆ ಬೇಸಿಸ್ ಮೇಲೆ ಆ ಸ್ಟೂಡೆಂಟ್ ಮೋಟಿವೇಟ್ ಆಗ್ತಾರೆ. ಸೊ ಆಸ್ ಅ ಕಾಲೇಜ್ ಡೆಫಿನೆಟ್ಲಿ ಮೋಟಿವೇಶನ್ ಫ್ಯಾಕ್ಟರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಇವಾಗ ಯಾರೇ ಒಬ್ಬರು ಕಾಲೇಜ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಫಸ್ಟ್ ಸ್ಟೂಡೆಂಟ್ ಒಂದು ಕಾಲ್ ಮಾಡಿ ಕಾಲೇಜ್ ಬಗ್ಗೆ ವಿಚಾರಿಸ್ಬೇಕಾದ್ರೆ ಫಸ್ಟ್ ಕೋರ್ಸ್ ಏನಿದೆ, ಫ್ಯಾಕಲ್ಟೀಸ್ ಏನಿದೆ ಅಂತ ಕೇಳ್ತಾ ಇಲ್ಲ. ಇವತ್ತು ಸರ್ ನಿಮ್ಮ ಕಾಲೇಜಲ್ಲಿ ಹೈಯೆಸ್ಟ್ ಪ್ಯಾಕೇಜ್ ಎಷ್ಟು? ಸೊ ಅವ್ರು ಇನ್ನೂ ಜರ್ನಿನೇ ಕಂಪ್ಲೀಟ್ ಮಾಡಿಲ್ಲ, ದ ಆಲ್ರೆಡಿ ಟಾಕಿಂಗ್ ಅಬೌಟ್ ಡೆಸ್ಟಿನಿ. ಸೊ ಅಂದ್ರೆ ತಿರುಪತಿ ದರ್ಶನ ಮಾಡ್ಬೇಕಾದ್ರೆ ನನಗೆ ದರ್ಶನ ಎಷ್ಟೊತ್ತಾಗುತ್ತೆ ಅಂತ ಕೇಳ್ತಾ ಇದ್ದಾರೆ ಹೊರತು ಆ ಲೈನ್ ಎಷ್ಟೋ ಟ್ರಾವೆಲ್ ಮಾಡಬೇಕು ಅಂತ. ಸೊ ಹರ್ಡಲ್ಸ್ನೆಲ್ಲ ಟ್ರಾವೆಲ್ ಮಾಡಿ ಹೋದ್ರೆ ಇಫ್ ಯು ಹ್ಯಾವ್ ಎ ಪೊಟೆನ್ಷಿಯಲ್, ನೀವು ನಮ್ಮಲ್ಲಿ ಮಾಡಿ, ಗೌರ್ಮೆಂಟ್ ಕಾಲೇಜಲ್ಲಿ ಮಾಡಿ, ನಿಮ್ಮಲ್ಲಿ ಪೊಟೆನ್ಷಿಯಲ್ ಇದೆ ಅಂದ್ರೆ ಮೇ ಬಿ ಕೆಲಸ ಆಯ್ಕೆ ಮಾಡ್ಕೊಳ್ಳೋದು 2 ದಿವಸ ಡಿಲೇ ಆಗ್ಬೋದು, ನಿಜ, ಬಟ್ ನಿಮ್ಮ ಸ್ಟೆಬಿಲಿಟಿಗೆ ಎಲ್ಲೂ ಕೊರತೆ ಆಗಲ್ಲ. ಎಸ್ ಸರ್, ಒಂದು ಕಡೆ ಇದೇ ವಿಚಾರಕ್ಕೆ ಹಾಗೆ ಕಂಟಿನ್ಯೂ ಮಾಡ್ತಾ ನಾವು ಹೋಗ್ತೀವಿ ಅಂತ ಆದರೆ ವಿದ್ಯಾರ್ಥಿಗಳಲ್ಲಿ, ಯಾಕಂದರೆ ಬರೀ ಓದು ಅನ್ನೋದು, ಯಾಕಂದರೆ ಈ ಇತ್ತೀಚಿನ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಇದ್ರೆ ಆಲ್ಮೋಸ್ಟ್ ಆಕ್ಟಿವಿಟೀಸು, ಆರ್ಟ್ ಆ್ಯಂಡ್ ಕ್ರಾಫ್ಟ್ಗಳಾಗಿರಬಹುದು, ಹೀಗೆ ಸಾಕಷ್ಟು ಕಲೆಗಳ ವಿಚಾರದಲ್ಲಿ ಮಕ್ಕಳು ತೊಡಗಿಸ್ಕೊಳ್ತಾ ಇದ್ದಾರೆ. ಸೊ ಅದನ್ನು ಹಾಗೆ ಕ್ಯಾರಿ ಓವರ್ ಮಾಡ್ತಾ ಮುಂದಿನ ಹಂತದಲ್ಲಿ ವಿದ್ಯಾರ್ಥಿಗಳು ಅನ್ಸುತ್ತೆ, ಸೊ ನಾನು ಓದಬೇಕು, ಹೌದು, ಒಂದು ಭವಿಷ್ಯಕ್ಕೆ ಒಂದು ದಾರಿ ಆಗಬೇಕು, ಒಂದು ಡಿಗ್ರಿ ತೆಗೆದುಕೊಳ್ಬೇಕು, ಓಕೆ, ಅಪಾರ್ಟ್ ಫ್ರಮ್ ದ್ಯಾಟ್ ನಮ್ಗೆ ಇಂಟ್ರೆಸ್ಟ್ ಇರುವಂತಹ ಒಂದು ವಿಶೇಷ ಆಸಕ್ತಿ ಇರುವಂತಹ ಒಂದು ಕಲೆಯಲ್ಲೋ ಅಥವಾ ಏನೋ ಒಂದು ವಿಚಾರದಲ್ಲಿ ಅದನ್ನು ಹೇಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇರುತ್ತೆ. ಸೊ ಇದಕ್ಕೆ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ ನಿಮ್ಮ ಕಾಲೇಜ್ನಲ್ಲಿ ಅಂತ? ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ಗಾಗಲಿರ್ಬೋದು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಇಲ್ಲ ಇನ್ನೋಸ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ಇರ್ಬೋದು. ಸೊ ಪ್ರತಿಯೊಂದು ಸೆಮಿಸ್ಟ್ರಲ್ಲೂ ಇಷ್ಟು ನಂಬರ್ ಆಫ್ ಅವರ್ಸ್ನ ನಾವು ಡೆಡಿಕೇಟ್ ಮಾಡಿ ಇಟ್ಟಿರ್ತೀವಿ. ಖಂಡಿತ ಆ ಹುಡುಗನ ಆದ್ಯತೆ ಮೇಲೆ ವಿಲ್ ಹೆಲ್ಪ್ ದೆಮ್ ಔಟ್. ಸೊ ನಮ್ಮ ಕಾಲೇಜಲ್ಲೆಲ್ಲ ಪ್ರತಿಯೊಂದು ಕಾಲೇಜಲ್ಲೂ ಇವಾಗ ಗೌರ್ಮೆಂಟೇ ಆ ನಿರ್ಧಾರ ಮಾಡಿದೆ. ಸೊ ವಾಟ್ ವಿ ಕಾಲ್ NBA ಅಕ್ರೆಡೇಷನ್, NAC ಅಕ್ರೆಡೇಷನ್, ಜೊತೆಗೆ ಎವ್ರಿ ಇಯರ್ LIC ಇನ್ಸ್ಪೆಕ್ಷನ್ ಅಂತ ಪ್ರತಿಯೊಂದು ಕಾಲೇಜ್ಗೂ ಇನ್ಸ್ಪೆಕ್ಷನ್ ಇರುತ್ತೆ. ಸೊ ಅಲ್ಲಿ ಕ್ರಾಸ್ ಚೆಕ್ ಆಗಿ ಖಂಡಿತ ಆ ಕಾಲೇಜಲ್ಲಿ ಇರೋ ಆದ್ಯತೆಗಳು ಬರೀ ಎಜುಕೇಷನ್ಗೆ ಅಂತ ಪ್ರಾಮುಖ್ಯತೆ ಇಲ್ಲ, ಎಜುಕೇಷನ್ ಜೊತೆ ಸ್ಪೋರ್ಟ್ಸು, ಕಲ್ಚರಲ್ ಆಕ್ಟಿವಿಟೀಸು, ಅದರ್ ಆಕ್ಟಿವಿಟೀಸು, ಇಂಡಸ್ಟ್ರಿಯಲ್ ವಿಸಿಟ್ಸು, ಪ್ರತಿಯೊಂದಕ್ಕೂ ಆದ್ಯತೆ ಇರುತ್ತೆ. ಸೊ ಮುಂಚೆ ಒಂದು 10 years 20 years ಬಿಫೋರ್ ನೀವು ಕಾಲೇಜ್ ಯಾವ ರೀತಿ ಕೂಡ ಇದ್ರೂ ರನ್ ಮಾಡ್ಬೋದಿತ್ತು, ಬಟ್ ಇವತ್ತು ಆ ಥರ ಇಲ್ಲ. ಸೊ ಇಫ್ ಯು ಗಿವ್ ಎ ಕ್ವಾಲಿಟಿ ಯು ಕ್ಯಾನ್ ಸ್ಟ್ಯಾಂಡ್ ಟಾಲ್ ಇನ್ ದ ಕಂಟ್ರಿ. ಇಫ್ ನಾಟ್ ನೆಕ್ಸ್ಟ್ ಡೇ ವಿಲ್ ಬಿ ಫ್ಲಿಪ್ಡ್. ಸೊ ಒಂದು ದಿವಸ ನೀವು ಸುಳ್ಳು ಹೇಳ್ಬೋದು, 2 ದಿವಸ ಸುಳ್ಳು ಹೇಳ್ಬೋದು, 3ನೇ ದಿವಸ ಖಂಡಿತ ವಾಸ್ತವ ಆಚೆ ಬಂದೇ ಬರುತ್ತೆ. ಸೊ ಖಂಡಿತ ಪ್ರತಿಯೊಂದು ಸ್ಟೂಡೆಂಟ್ ನಾನು ಹೇಳೋದು ಇಷ್ಟೇ, ದಯವಿಟ್ಟು ನೀವು ಆಯ್ಕೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ 10 ಸತಿ ಯೋಚನೆ ಮಾಡಿ, ತೊಗೊಂಡ್ಮೇಲೆ ರಿಗ್ರೆಟ್ ಇರಬಾರ್ದು. ಆಮೇಲೆ ಒಂದು ಆಯ್ಕೆ ಯಾರಿಗೋಸ್ಕರನೂ ಆಯ್ಕೆ ಮಾಡ್ಕೋಬಾರ್ದು. ಇವಾಗ ನನ್ನ ಫ್ರೆಂಡ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗಿದೆ, ನಾನು ಕಂಪ್ಯೂಟರ್ ಸೈನ್ಸ್ ಆಗಬೇಕು, ಇಲ್ಲ ಅವ್ನು IT ವರ್ಕ್ ಮಾಡ್ತಿದ್ದೆ, ನಾನು ಫಸ್ಟು ನೀವು ಯಾವುದ್ರಲ್ಲಿ ಸ್ಟ್ರಾಂಗ್ ಇದ್ದೀರಾ, ಇನ್ ದ ಸೆನ್ಸ್ ನಿಮ್ಮ ಪೊಟೆನ್ಷಿಯಲ್ನ ನೀವು ತಿಳ್ಕೊಬೇಕಾಗತ್ತೆ. ಬೇಸಿಕಲಿ ಇಫ್ ಎ ಸ್ಟೂಡೆಂಟ್ ಇಸ್ ಲಾಜಿಕಲಿ ಸ್ಟ್ರಾಂಗ್, ಈ ಪಜಲ್ಲು, ಗೇಮಿಂಗು ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾನೆ ಅಂದರೆ ಕಂಪ್ಯೂಟರ್ ಸೈನ್ಸ್ ಇಸ್ ಬ್ಯೂಟಿಫುಲ್. ಬಟ್ ನೀವು ಕಂಪ್ಯೂಟರ್ ಸೈನ್ಸ್ ಆಯ್ಕೆ ಮಾಡ್ಕೋತಾ ಇದ್ದೀರಾ ಅಂದರೆ ಪ್ಯೂರ್ಗೂ ವೇಟೇ ಮಾಡಬೇಡಿ, 10th PCMC ತೊಗೊಂಡು ಕಂಪ್ಯೂಟರ್ ಸೈನ್ಸ್ ಪ್ರಿಫರ್ ಮಾಡಿ. ಅವಾಗ ಆ 2 years ನಿಮ್ಗೆ ಬೇಸಿಕ್ ಸ್ಟ್ರಾಂಗ್ ಆಗುತ್ತೆ. ಇಲ್ಲ ನೀವು ಮ್ಯಾಥಮೆಟಿಕ್ಸ್ ಸ್ಟ್ರಾಂಗ್ ಇದ್ದೀರಾ, ಯು ಕ್ಯಾನ್ ಥಿಂಕ್ ಅಬೌಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಏರೋನಾಟಿಕಲ್ ಇಂಜಿನಿಯರಿಂಗ್, ಆರ್ ಇಫ್ ಯು ಟುವರ್ಡ್ಸ್ ಸಮಥಿಂಗ್ ಸರ್ವಿಂಗ್ ಟು ಅ ನೇಷನ್, ಸೊ ಮೆಕ್ಯಾನಿಕಲ್, ಸಿವಿಲ್. ಸೊ ಆದ್ರಿಂದ ದಯವಿಟ್ಟು ಇಂಜಿನಿಯರ್ ಅಂದ ತಕ್ಷಣ IT ಇಂಜಿನಿಯರ್ ಆರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಅದು ಬ್ಲೈಂಡ್ ಬಿಲೀಫ್ ಇಂದ ಆಚೆ ಬನ್ನಿ. ಖಂಡಿತ ನಿಮ್ಮ ಆದ್ಯತೆ ಮೇಲೆ ನಿಮ್ಮ ಕೋರ್ಸ್ ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡ್ಕೊಂಡ್ಮೇಲೆ ಖಂಡಿತ ಆ ರಿಗ್ರೆಟ್ ಇರಬೇಡಿ. ಯಾವುದೇ ಒಂದು ಕೋರ್ಸು, ನಾರ್ಮಲ್ BA ಡಿಗ್ರಿ ಮಾಡಿದ್ರು ಕೂಡ ಯು ಕ್ಯಾನ್ ಬಿಕಮ್ IAS ಆಫೀಸರ್ ವಿಚ್ ಕ್ಯಾನ್ ರೂಲ್ ದ ಎಂಟೈರ್ ಕಂಟ್ರಿ. ಸೊ ಆದ್ರಿಂದ ಆದ್ಯತೆ ಮಾಡೋಕ್ಕಿಂತ ಮುಂಚೆ 10 ಸತಿ ಯೋಚನೆ ಮಾಡಿ, ಆದ್ಯತೆ ಆದಮೇಲೆ ಅದು ನಿಮ್ಮ ಆಯ್ಕೆ. ಸರ್, ಒಂದು ಕಡೆ ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನು ಹೇಳಿದ್ರೆ ಅದ್ರ ಜೊತೆಗೆ ಪೋಷಕರಿಗೂ ಕೂಡ ನಾವು ಹೇಳಬೇಕಾಗತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಮನೇಲಿ ಕಸಿನ್ಸ್ ಇರ್ತಾರೆ, ಅಥವಾ ಅವ್ರ ಮನೇಲಿರೋ ಫ್ಯಾಮಿಲಿ ರಿಲೇಟಿವ್ಸ್ ಮಕ್ಕಳು ಈ ರೀತಿಯಾಗಿ ಅಬ್ರಾಡಲ್ಲಿ ಸೆಟ್ಲ್ ಆಗಿದ್ದಾರೆ, ಇದನ್ನ ಮಾಡಿ ಹಂಗಾದ್ರು ಹಿಂಗಾದ್ರು ನೀನು ಇದನ್ನೇ ಮಾಡು ಅನ್ನೋ ಒಂದು ಒತ್ತಡ ಇರುತ್ತೆ. ಅಥವಾ ಇನ್ನೂ ಒಂದಷ್ಟು ಪೇರೆಂಟ್ಸ್ಗಳ ವಿಚಾರಕ್ಕೆ ಬಂದ್ರೆ ನಾವು ವಿದ್ಯಾಭ್ಯಾಸ ಇರಲ್ಲ, ಅವ್ರಿಗೆ ಅಷ್ಟು ನಾಲೆಡ್ಜ್ ಇರೋದಿಲ್ಲ. ಸೊ ಅಂಥವ್ರು ಏನು ಮಾಡ್ತಾರೆ, ಅವ್ರ ಕಾಲೇಜಿನ ಲೆಕ್ಚರರ್ನ ಕೇಳ್ತಾರೆ, ನಿಮ್ಗೆ ಏನ್ ಅನ್ಸುತ್ತೆ ನೋಡ್ರಪ್ಪ, ನಮ್ಗೆ ಅಷ್ಟು ತಿಳುವಳಿಕೆ ಇಲ್ಲ, ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಮಾಡಿ ಅನ್ನೋ ಒಂದು ಸ್ವಾತಂತ್ರ್ಯ ಕೊಟ್ಬಿಡ್ತಾರೆ. ಸೊ ಇಲ್ಲಿ ಈ 2 ಥರದ ಪೇರೆಂಟ್ಸ್ಗಳಿಗೆ ಏನ್ ಟಿಪ್ ಹೇಳಕ್ ಇಷ್ಟಪಡ್ತೀರಾ? ಟು ಸರ್ಟನ್ ಎಕ್ಸ್ಟೆಂಟ್ ಎಜುಕೇಟೆಡ್ ಪೇರೆಂಟ್ಸ್ನ ನೀಟಾಗಿ ಕನ್ವಿನ್ಸ್ ಮಾಡ್ಬೋದು, ಇಲ್ಲ ಅರ್ಥ ಮಾಡಿಸ್ಬೋದು, ಬೀಯಿಂಗ್ ಅಂಡ್ ಪ್ರಿನ್ಸಿಪಲ್ ಆರ್ ಬೀಯಿಂಗ್ ಎ ಟೀಚರ್. ಬಟ್ ವೆನ್ ಇಟ್ ಕಮ್ಸ್ ಟು ಈ ರೂರಲ್ ಬ್ಯಾಕ್ಗ್ರೌಂಡ್ ಇಂದ ವಿ ಶುಡ್ ನಾಟ್ ಯೂಸ್ ಅನ್ಎಜುಕೇಟೆಡ್ ಪೇರೆಂಟ್ಸ್ ಅನ್ನೋದಕ್ಕಿಂತ ಸ್ವಲ್ಪ ಲಿಮಿಟೆಡ್ ನಾಲೆಜ್ ಇರೋರು. ಸೊ ಅವ್ರು ಬ್ಲೈಂಡ್ ಆಗಿ, ಇಲ್ಲ ಸರ್ ನನ್ನ ಮಗ ಕಂಪ್ಯೂಟರ್ ಸೈನ್ಸ್ ಇಷ್ಟಪಟ್ಟಿದ್ದಾನೆ, ಅವ್ನು ಗೊತ್ತಿಲ್ವೋ ಅದ್ರದ್ದು ಸಿಲೆಬಸ್ ಏನಿದೆಯೋ ಏನೋ ಗೊತ್ತಿಲ್ಲ, ಸರ್ ನನ್ನ ಮಗ ಕಂಪ್ಯೂಟರ್ ಸೈನ್ಸ್. ಬಟ್ ನಿಮ್ಮ ಸ್ಟೂಡೆಂಟ್ಗೆ ಏನು ಆಸಕ್ತಿ ಇದೆ, ಅವ್ನು ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದ್ದಾನೆ ಅನ್ನೋದು ನಿಮಗೆ ಗೊತ್ತಿರುತ್ತೆ, ಬಟ್ ಅವ್ರು ಕೇಳೋಕ್ ರೆಡಿ ಇರಲ್ಲ. ಸೊ ಕೇಳಕ್ ರೆಡಿ ಇಲ್ಲ ಅನ್ನೋದಕ್ಕಿಂತ ಅವ್ರಿಗೂ ಏನಂದ್ರೆ ಲೈಫಲ್ಲಿ ಸೆಟ್ಲ್ ಮಾಡಬೇಕು ಅನ್ನೋದಿರುತ್ತೆ.
ಅವ್ನು ಏನು ಓದ್ತಾನೆ ಅನ್ನೋದಕ್ಕಿಂತ ಲೈಫಲ್ಲಿ ಯಾವ ರೀತಿ ಸೆಟ್ಲ್ ಮಾಡಬೇಕು ಅನ್ನೋದಿರುತ್ತೆ. ಸೊ ಆದ್ರಿಂದ ಆದ್ಯತೆ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಬಟ್ ದಯವಿಟ್ಟು ಯಾವ ಪೇರೆಂಟ್ಸ್ ಆಗಲಿ ಒತ್ತಡ ಹಾಕ್ಬೇಡಿ. ಫಸ್ಟು ನಿಮ್ಮ ಮಕ್ಕಳ ಆಯ್ಕೆಯನ್ನು ತಿಳ್ಕೊಳ್ಳಿ. ನೀವು ನಿಮ್ಮ ಸುತ್ತಮುತ್ತ ಇರೋ ನಿಮ್ಮ ರಿಲೇಟಿವ್ಸ್ ಇರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ಇಲ್ಲ ನಿಮ್ಮ PU ಟೀಚರ್ಸ್ ಇರ್ಬೋದು, ಅವ್ರ ಹತ್ರ ಒಂದ್ಸತಿ ಮಾತಾಡಿ ಆ ಸ್ಟೂಡೆಂಟ್ ಒಂದು 3-4 ಕೌನ್ಸಿಲಿಂಗ್ ಕೊಡಿಸಿ ಆಮೇಲೆ ಆಯ್ಕೆ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಮ್ಯಾಮ್, ವೆನ್ ಇಟ್ ಕಮ್ಸ್ ಟು ಇವಾಗ ನಮ್ಮಲ್ಲಿ CET ಗೊಂದಲ ಇದೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತಾ ಇಲ್ಲ. ಲಾಸ್ಟ್ ಇಯರ್ ಏನ್ PUC ರಿಸಲ್ಟ್ ಬಂದಿದೆಯಲ್ಲ ಆ ಮಕ್ಕಳಿಗೆ PUC ಮಾರ್ಕ್ಸ್ ಕನ್ಸಿಡರ್ ಮಾಡಬೇಕು ಅಂತ ಆ ಪೋಷಕರು ಒತ್ತಡ ಆಗ್ತಾ ಇದ್ದಾರೆ. ಬಟ್ ಆ ಮಕ್ಳು ಇರೋದು 22,000 ಜನ, ಈಗಿನ ಮಕ್ಕಳು 2 ಲಕ್ಷ ಜನ. ಆ 22,000 ಜನ ಏನಂದ್ರೆ PU ಹಾಗೆ ಪಾಸ್ ಮಾಡಿದ್ದಾರೆ. ಸೊ ಅವ್ರಿಗೆ ಎಕ್ಸಾಮ್ ಇರಲಿಲ್ಲ ಲಾಸ್ಟ್ ಇಯರ್ ಕೋವಿಡ್ ಪಾಸ್ ಅಂತ. ಸೊ ಅವ್ರದ್ದೆಲ್ಲ ಪರ್ಸೆಂಟೇಜ್ 90-95 ಇದೆ. ಸೊ ಅವ್ರದನ್ನ ಕನ್ಸಿಡರ್ ಮಾಡಿದ್ರೆ ಈ ಮಕ್ಳಿಗೆ ಹೊಡ್ತಾ ಬಿಡುತ್ತೆ. ಸೊ ಆದ್ರಿಂದ ಈ ಗೊಂದಲದಲ್ಲಿ ಆಲ್ಮೋಸ್ಟ್ ಈ CET ಪ್ರೋಸೆಸ್ ಒಂದು 15 ಡೇಸ್ 20 ಡೇಸ್ ಮುಂದೆ ಹೋಗ್ತಾ ಇದೆ. ಸೊ ಈ ಗೊಂದಲದಲ್ಲಿ ಎಲ್ಲರೂ ಇವಾಗ ನನ್ನ ಮಗನಿಗೆ ಸೀಟ್ ಸಿಗುತ್ತೋ ಸಿಗಲ್ವೋ, ಕಾಲೇಜ್ ಆಯ್ಕೆ ಮಾಡ್ಕೊಳಕ್ ಆಗುತ್ತೋ ಆಗಲ್ವೋ ಅಂದ್ಬಿಟ್ಟು ತುಂಬಾ ಜನ ಮ್ಯಾನೇಜ್ಮೆಂಟ್ ಆಯ್ಕೆ ಮಾಡ್ಕೋತಾ ಇದ್ದಾರೆ. ದಯವಿಟ್ಟು KEA ವೆಬ್ಸೈಟ್ ವಿಸಿಟ್ ಮಾಡಿ, ಅಲ್ಲಿ ಲಾಸ್ಟ್ 3 ಇಯರ್ಸ್ ಕಟ್ ಆಫ್ ಸಿಗುತ್ತೆ. ಅಂದ್ರೆ ಆ ಕಾಲೇಜು ಲಾಸ್ಟ್ ರ್ಯಾಂಕ್ ಏನಿದೆ ಆ ರ್ಯಾಂಕಿಗೆ ನನ್ನ ಮಗು ಸೀಟ್ ಸಿಗುತ್ತಾ ಸಿಗಲ್ವಾ, ಓಕೆ, ಆ ಬೇಸಿಸ್ ಮೇಲೆ ದಯವಿಟ್ಟು ವೆಯ್ಟ್ ಮಾಡಿ CET ಪ್ರೋಸೆಸ್ ಮುಗಿಯೋವರೆಗೂ. ಬಿಕಾಸ್ ಇವತ್ತು ಕಾಲೇಜ್ ಅಂದ್ರೆ ಸ್ಟೂಡೆಂಟ್ಗಿಂತ ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಇದೆ. ತುಂಬಾ ಜನ ಕಾಲ್ಸ್ ಮಾಡ್ತಾ ಇರ್ತಾರೆ, ತುಂಬಾ ಜನ ಮೆಸೇಜ್ ಮಾಡ್ತಿರ್ತಾರೆ. ದಯವಿಟ್ಟು ಪ್ಯಾನಿಕ್ ಆಗಬೇಡಿ, ದಯವಿಟ್ಟು ವೆಯ್ಟ್ ಮಾಡಿ. ಬೀಯಿಂಗ್ ಎನ್ ಎಜುಕೇಟೆಡ್, ಫಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೋಸೆಸ್ ಮುಗಿಸ್ಕೊಳ್ಳಿ, ಮಾಕ್ ರೌಂಡ್ ಅಟೆಂಡ್ ಮಾಡಿ. ಫಸ್ಟ್ ರೌಂಡಲ್ಲಿ ರಿಸಲ್ಟ್ ಬರುತ್ತೆ. ಆಮೇಲೆ ಏನಾದರೂ ಸಿಗಲಿಲ್ಲ ಅಂದರೆ ಇಫ್ ಯು ಆರ್ ಫೈನಾನ್ಷಿಯಲಿ ವೆಲ್ ಆಫ್, ಗೋ ಫಾರ್ ಮ್ಯಾನೇಜ್ಮೆಂಟ್ ಸೀಟ್. ಅಂಟಿಲ್ ದೆನ್ ಇಫ್ ಯುವರ್ ಸ್ಟೂಡೆಂಟ್ ಹ್ಯಾವ್ ಎ ಪೊಟೆನ್ಷಿಯಲ್, ಅವ್ನು ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾನೆ ಅಂದರೆ ದಯವಿಟ್ಟು ಗೊಂದಲಕ್ಕೆ ಈಗಾಡ್ದಲೆ ದಯವಿಟ್ಟು CET ಪ್ರೋಸೆಸ್ ವೆಯ್ಟ್ ಮಾಡಿ. ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಬಿಕಾಸ್ ಗೌರ್ಮೆಂಟ್ ಸೀಟ್ಗೂ ಮ್ಯಾನೇಜ್ಮೆಂಟ್ ಸೀಟ್ಗೂ ತುಂಬ ಡಿಫ್ರೆನ್ಸ್ ಇದೆ. ಇವತ್ತು ಎಷ್ಟೋ ಪ್ರೈವೇಟ್ ಮ್ಯಾನೇಜ್ಮೆಂಟು, ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜು ಡಿಮ್ಯಾಂಡ್ನ ಯೂಟಿಲೈಸ್ ಮಾಡಿಕೊಂಡು 4 ವರ್ಷದ ಫೀಸ್ನ ಒಟ್ಟಿಗೆ ಕಟ್ಬಿಡಿ, ನಿಮ್ಗೆ ಸೀಟ್ ಸಿಗುತ್ತೆ ಅನ್ನೋ ಎಷ್ಟೋ ಇದಿದೆ. ಸೊ ದಯವಿಟ್ಟು ಇದು ಕಿವಿ ಮಾತು. KEA ವೆಬ್ಸೈಟ್ ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ದಯವಿಟ್ಟು ವಿಸಿಟ್ ಮಾಡಿ ಗೌರ್ಮೆಂಟ್ ವೆಬ್ಸೈಟು. ಅಲ್ಲಿ ನಿಮಗೆ ಕಾಲೇಜ್ ಕಟ್ ಆಫ್ ಸಿಗುತ್ತೆ. ಕಾಲೇಜ್ ಕಟ್ ಆಫ್ 50,000 ಒಳಗಡೆ ಇದ್ರೆ ಆ ಕಾಲೇಜ್ ಅಬೋವ್ ಆವರೇಜ್ ಇದೆ ಅಂತ. ಸೊ ಆ ಕಾಲೇಜ್ನ ಆಯ್ಕೆ ಮಾಡ್ಕೊಂಡು ದಯವಿಟ್ಟು ಅಡ್ಮಿಷನ್. ಓಕೆ, ಇನ್ನು ರೂರಲ್ ಏರಿಯಾಗೆ ಬಂದ್ರೆ ಸರ್, ಅಲ್ಲಿ ಅವರು ಅಂದ್ರೆ ಪೇರೆಂಟ್ಸ್ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು ಕಾಲೇಜಿನ ಆಯ್ಕೆ ವಿಚಾರಕ್ಕೆ ಬಂದ್ರೆ ಅವ್ರು ಯಾವ ರೀತಿ ಅನಲೈಸ್ ಮಾಡಬೇಕು ಅಂತ ಹೇಳ್ತೀರಾ? ಇಲ್ಲ ಮ್ಯಾಮ್, ಅಲ್ಲೂ ಗೊಂದಲ ಆಗುತ್ತೆ. ಏನಂದ್ರೆ ಅವ್ರಿಗೆ ಲಿಮಿಟೆಡ್ ನಾಲೆಜ್ ಇರುತ್ತೆ, ಯಾವ ಕಾಲೇಜ್ ಒಳ್ಳೇದು ಯಾವ ಕಾಲೇಜ್ ಕೆಟ್ಟದ್ದು. ಕೆಲವು ಕಡೆ ಇಂಟರ್ನೆಟ್ ಫೆಸಿಲಿಟಿ ಇರಲ್ಲ. ಕೆಲವು ಟೈಮ್ ಏನ್ ಮಾಡ್ತಾರೆ ಅಂದ್ರೆ ಒಂದು ತಾಲೂಕ್ ಲೆವೆಲ್ ಒಂದು ಸೈಬರ್ ಸೆಂಟರ್ ಇರುತ್ತೆ, ಅಲ್ಲಿ ಸೈಬರ್ ಸೆಂಟರ್ಗೆ ಹೋಗ್ತಾರೆ. ಅಲ್ಲಿ ಯಾರು ಹುಡುಗಂಗೆ ಸರಿ ಒಂದು 4 ಕಾಲೇಜ್ ಹಾಕೊಡಿ ಅಂತಾರೆ, ಅವ್ರೇನೋ ಮಿಸ್ ಮ್ಯಾಚ್ ಮಾಡ್ತಾರೆ. ಸೊ ಗೌರ್ಮೆಂಟ್ ಸೀಟ್ ಸಿಗಲ್ಲ. ಸೊ ದಯವಿಟ್ಟು ನಿಮ್ಮ PU ಕಾಲೇಜ್ ಏನಿದೆಯಲ್ಲ ತಾಲೂಕ್ ಲೆವೆಲ್, ಅಲ್ಲಿ ಯಾರಾದರೂ ಒಬ್ಬ ಪ್ರೊಫೆಸರ್ನ ಹೋಗಿ ಮೀಟ್ ಮಾಡಿ, ಈ ತರ ಆಗಿದೆ ಸರ್, ನಂದು ಈ ಮಾರ್ಕ್ಸ್ ಬಂದಿದೆ, ಈ CET ರ್ಯಾಂಕಿಂಗ್ ನಂಗೆ ಸೀಟ್ ಸಿಗುತ್ತಾ. ಬಿಕಾಸ್ ಇವತ್ತು ಗೇಮ್ಸ್ ಈಸಿಲಿ ಡೌನ್ಲೋಡ್ ಮಾಡ್ತಾರೆ ಮಕ್ಕಳು ಆಂಡ್ರಾಯ್ಡ್ ಫೋನಲ್ಲಿ. ಬಟ್ ಕಾಲೇಜ್ ಆಯ್ಕೆ ವಿಚಾರದಲ್ಲಿ 1 ನಿಮಿಷನೂ ಸರ್ಫ್ ಮಾಡಲ್ಲ. ಸೊ ಇಂಟರ್ನೆಟ್ ಅಲ್ಲಿ ಪ್ರತಿಯೊಂದು ಕಾಲೇಜ್ ವಿಚಾರಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿರ್ತಾರೆ. ದರ್ ಇಸ್ NIRF ರ್ಯಾಂಕಿಂಗ್, NBA ಅಕ್ರೆಡಿಟೇಷನ್ ಅಂತ ಇದೆ, NAC ಅಕ್ರೆಡಿಟೇಷನ್ ಇದೆ. ಸೊ ಅದ್ರ ಬೇಸಿಸ್ ಮೇಲೆ ಯು ಕ್ಯಾನ್ ಪ್ರಿಫರ್ ಎ ಕಾಲೇಜ್. ಸೊ ಆದ್ರಿಂದ ದಯವಿಟ್ಟು ಆಯ್ಕೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ 10 ಸತಿ ಯೋಚನೆ ಮಾಡಿ ಆಯ್ಕೆ ಮಾಡ್ಕೊಡಿ. ಆಯ್ಕೆ ಮಾಡ್ಕೊಂಡ್ಮೇಲೆ 1 ವರ್ಷ 2 ವರ್ಷ ಆದ್ಮೇಲೆ ಸ್ಟೂಡೆಂಟ್ ಸಫರ್ ಆಗಬಾರ್ದು. ಓಕೆ, ಎಸ್ ಸರ್. ಈಗ ಇದೇ ವಿಚಾರಕ್ಕೆ ನಾವು ಹಾಗೆ ಮುಂದುವರಿಸ್ತೀವಿ ಅಂತ ಆದ್ರೆ, ಒನ್ಸ್ SSLC ಆದ್ಮೇಲೆ PUC ಮಾಡ್ತೀವಿ. ಸೊ PUC ಮಾಡಾದ್ಮೇಲೆ ಡಿಪ್ಲೊಮಾ ಹೋಗ್ಬೇಕಾ ಅಥವಾ ಇಂಜಿನಿಯರಿಂಗ್ ಮಾಡಬೇಕಾ? ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಮಾಡಿದ್ರೆ ಒಂದು ಒಳ್ಳೆ ಹೋಲ್ಡ್ ಇರುತ್ತೆ ಅನ್ನೋ ನಂಬಿಕೆ ಇದೆ. ಏನ್ ಹೇಳ್ತೀರಾ ಇಂತಹ ಒಂದು? ಅಲ್ಲ, ಖಂಡಿತ. ಈಗ 10th ಆಗಿರುತ್ತೆ, ಅವ್ನು ಇಂಜಿನಿಯರಿಂಗ್ ಆಯ್ಕೆ ಮಾಡ್ಕೋಬೇಕು ಅನ್ನೋದಿದ್ರೆ ಡಿಪ್ಲೊಮಾ ಇಸ್ ಆಲ್ಸೋ. ಬಟ್ ಅಲ್ಲಿ ಸುಮ್ಮನೆ ಅಲ್ಲಿ 3 ವರ್ಷ ವೇಸ್ಟ್ ಅಲ್ವಾ ಸರ್? ಇಲ್ಲ ಮ್ಯಾಮ್, ಅಂದ್ರೆ ಇವಾಗ PU 2 ಇಯರ್ಸ್ ಇದೆ, ಇಂಜಿನಿಯರಿಂಗ್ 4 ಇಯರ್ಸ್ ಇದೆ, ಟೋಟಲಿ 6 ಇಯರ್ಸ್ ಆಗುತ್ತೆ. ಬಟ್ ಡಿಪ್ಲೊಮಾ 3 ಇಯರ್ಸ್, ಇಂಜಿನಿಯರಿಂಗ್ ಆಲ್ಸೋ 3 ಇಯರ್ಸ್, ಅವಾಗಲೂ 6 ಇಯರ್ಸ್ ಆಗುತ್ತೆ. ಬಟ್ ಇಂಜಿನಿಯರಿಂಗ್ ಮಾತ್ರ ಆಯ್ಕೆ ಮಾಡ್ಕೊಳ್ಳೋರು ಡಿಪ್ಲೊಮಾ ಮೇಲೆ ಬಂದ್ರೆ ಬೆಟರ್ ಆಗುತ್ತೆ. ಬಟ್ ಅಲ್ಲಿ ಡಿಪ್ಲೊಮಾ ಇಂಜಿನಿಯರಿಂಗ್ಸ್ ಏನಾಗುತ್ತೆ ಅಂದ್ರೆ ಮೋರ್ ಪ್ರಾಕ್ಟಿಕಲ್ ಕ್ಲಾಸಸ್ ಇರುತ್ತೆ ರಾದರ್ ದನ್ ಥಿಯರಿ ಕ್ಲಾಸಸ್. ಬಟ್ ಕೆಲವು ಪೇರೆಂಟ್ಗೆ ಏನಾಗುತ್ತೆ, ಸ್ಟೂಡೆಂಟ್ ಒಂದು ಸ್ವಲ್ಪ ಕಮ್ಯುನಿಕೇಶನ್ ಅಲ್ಲಿ ಮೆಚ್ಯೂರ್ಡ್ ಆಗಬೇಕು ಅನ್ನೋ ವಿಚಾರ ಇರುತ್ತೆ. ಇಲ್ಲ ಅಟ್ಲೀಸ್ಟ್ ಅದರ್ ದನ್ ಇಂಜಿನಿಯರಿಂಗ್ ಪ್ಯಾರಾಮೆಡಿಕಲ್ ಕೋರ್ಸಸ್ ಇರ್ಬೋದು, ಮೆಡಿಕಲ್ ಕೋರ್ಸಸ್ ಇರ್ಬೋದು, ಅದರ್ ಕೋರ್ಸಸ್ ಇದೆ. ಸೊ ಅದನ್ನ ಆಯ್ಕೆ ಮಾಡ್ಕೊಳ್ಳೋರು PU ಆಯ್ಕೆ ಬೆಟರ್ ಆಗುತ್ತೆ. ಬರೀ ಇಂಜಿನಿಯರಿಂಗ್ ಅಂತಾನೆ ಮೈಂಡ್ ಅಲ್ಲಿ ಇಟ್ಕೊಂಡಿರೋರು ದೇ ಕ್ಯಾನ್ ಪ್ರಿಫರ್ ಡಿಪ್ಲೊಮಾ ಇಂಜಿನಿಯರಿಂಗ್. ಸೊ ನೆಕ್ಸ್ಟ್ PU ಆದ್ಮೇಲೆ ಸೈನ್ಸ್ ಅನ್ಕೊಳ್ಳಿ, ಒಂದು ಸಿಂಪಲ್ ಎಕ್ಸಾಂಪಲ್. ಸೊ ಎಲ್ಲರೂ ಅನ್ಕೊಂಡಿರೋದು ಇಂಜಿನಿಯರಿಂಗ್ ಮಾತ್ರ ಇದೆ ಅಂತ. ಖಂಡಿತ ಆಯ್ಕೆಯಿಂದ ಮೆಡಿಕಲ್ ಅನ್ಕೊಂಡಿರೋದು ಇಲ್ಲ, ಅದನ್ನ ಬಿಟ್ಟು ತುಂಬಾ ಆಯ್ಕೆಗಳಿದೆ. BSc ನರ್ಸಿಂಗ್ ಇದೆ, ಡಿಪ್ಲೊಮಾ ನರ್ಸಿಂಗ್ ಇದೆ, ಪ್ಯಾರಾಮೆಡಿಕಲ್ ಅಲ್ಲಿ B ಫಾರ್ಮ್ ಇದೆ, D ಫಾರ್ಮ್ ಇದೆ. ಅದಕ್ಕೂ ರೆಪ್ಯೂಟೆಡ್ ಕಂಪ್ನೀಸ್ ಇದೆ, ಒಳ್ಳೆ ಸ್ಯಾಲರಿ ಪ್ಯಾಕೇಜಸ್ ಇದೆ. ನರ್ಸಿಂಗ್ ನಮ್ಮ ಇಂಡಿಯಾದಲ್ಲಿ ಸ್ಯಾಲರಿ ಕಮ್ಮಿ ಇರಬಹುದು, ಬಟ್ ಫಾರಿನ್ ಕಂಟ್ರೀಸ್ ಅಲ್ಲಿ IT ಕಂಪ್ನೀಸ್ ಏನ್ ಕೊಡ್ತಾ ಇದಾರಲ್ಲ ಅದು ಟ್ರಿಬಲ್ ಸ್ಯಾಲರಿ ಪ್ಯಾಕೇಜ್ ಆಗ್ತಾ ಇದೆ. ಸೊ ದಯವಿಟ್ಟು ಎಲ್ಲಾ ರೀತಿನೂ ಆಯ್ಕೆ ಮಾಡ್ಕೊಂಡಾಗ ಮಾತ್ರ. ಇವಾಗ 100 ರೂಪಾಯಿ ಇದ್ರೆ ಎಲ್ಲಾ ಕಡೆ ಡಿವೈಡ್ ಆದ್ರೆ ಬೆಲೆ ಇರುತ್ತೆ. 100 ರೂಪಾಯಿ ಒಂದೇ ಕಡೆ ಶೇಕರ್ಸ್ ಇರಿದಾಗ ಏನಾಗುತ್ತೆ, ಇನ್ನ ಬೇರೆ ಕಡೆಗೆ ತೊಂದರೆ ಆಗುತ್ತೆ. ದಯವಿಟ್ಟು ನಾನು ಹೇಳೋದಿಷ್ಟೇ, ಆಯ್ಕೆಗಳು ತುಂಬಾ ಇರುತ್ತೆ.
ಫಸ್ಟು ನಿಮ್ಮ ಒಂದು ಮಗುಗೆ ಒಂದು ಕೌನ್ಸಿಲಿಂಗ್ ಕೊಡಿಸಿ ಆಮೇಲೆ ನೀವು ಡಿಸೈಡ್ ಮಾಡಿ. ಓಕೆ, ಎಸ್ ಸರ್. ಈಗ ಅದಕ್ಕೆ ಆ್ಯಡ್ ಆನ್ ಮಾಡ್ತೀನಿ ಅಂತ ಆದರೆ, ಈಗ ಲೈಕ್ ನೀವು ಹೇಳಿದಾಗೆ ಸಾಕಷ್ಟು ಕೋರ್ಸ್ಗಳಿದೆ, ಹೌದು. ಅದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಅನ್ಸುತ್ತೆ ಒಮ್ಮೆ, ಅಂದರೆ ಈಗ ನೀವು ಹೇಳಿದ್ರಿ ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ್ರಿ ರೈಟ್ ಡಿಸಿಷನ್ನ ಯೋಚನೆ ಮಾಡಿ ತೆಗೆದುಕೊಳ್ಳಿ ಅಂತ. ಒಂದು ವೇಳೆ 2 ವರ್ಷಕ್ಕೆ ಬೋರ್ ಆಗಿಬಿಡುತ್ತೆ ಆ ಸಬ್ಜೆಕ್ಟು, ಅಥವಾ ಬೇರೆ ಏನತ್ರಲ್ಲೂ ಆಸಕ್ತಿ ಹುಟ್ಟುಬಿಡುತ್ತೆ, ಆ ಟೈಮ್ನಲ್ಲಿ ಏನು ಮಾಡಬಹುದು, ಅದ್ರ ಆ್ಯಡ್ ಆನ್ ರೀತಿಯಾಗಿ ಏನು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತೀರಾ? ಸೊ ದಯವಿಟ್ಟು ಫಸ್ಟು ನೀವು ಸ್ಟಾರ್ಟ್ ಮಾಡಿರೋ ಜರ್ನಿನ ಕಂಪ್ಲೀಟ್ ಮಾಡಿ. ಜೊತೆಗೆ ನೀವು ಪ್ಯಾರಲಿ ಏನಾದರೂ ಇಂಟ್ರೆಸ್ಟ್ ಇದೆ ಅನ್ಕೊಡಿ. ಇವಾಗ ಸಿಂಪಲ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಮಾಡ್ತಾ ಇರ್ತೀರಾ, ನಿಮ್ಗೆ ಯಾವುದೋ ಒಂದು ಹಾರ್ಡ್ವೇರ್ ಸಬ್ಜೆಕ್ಟ್ ಮೇಲೆ ಸ್ಟಡಿ ಮಾಡಬೇಕು ಅಂತ ಇರುತ್ತೆ, ಖಂಡಿತ ರಜೆಗಳಿರುತ್ತೆ, ಫ್ರೀ ಟೈಮ್ ಇರುತ್ತೆ, ಆ ಕೋರ್ಸ್ನ ಪ್ಯಾರಲಿ ರನ್ ಮಾಡ್ತಾ ಹೋಗಿ. ನೀವು ಸ್ಟಾರ್ಟ್ ಮಾಡೋ ಜರ್ನಿನ ಕಂಪ್ಲೀಟ್ ಮಾಡಿದ್ರೆ ಇನ್ನೊಂದು ಜರ್ನಿನ ಸ್ಟಾರ್ಟ್ ಮಾಡಕ್ಕೆ ಹೋದಾಗ ಇವಾಗ ಇದನ್ನು ಕಂಪ್ಲೀಟ್ ಮಾಡಲ್ಲ, ಅದನ್ನು ಕಂಪ್ಲೀಟ್ ಮಾಡಲ್ಲ. ಸೊ ಆದ್ರಿಂದ ಖಂಡಿತ ಅದಕ್ಕೆ ಹೇಳ್ತಾ ಇರೋದು, ಆಯ್ಕೆ ವಿಚಾರದಲ್ಲಿ 100 ಸತಿ ಯೋಚನೆ ಮಾಡಿ ಆಯ್ಕೆ ಮಾಡ್ಕೊಳ್ಳಿ. ನಾನು ಧರ್ಮಸ್ಥಳಕ್ಕೆ ಹೋಗ್ಬೇಕಾ, ತಿರುಪತಿಗೆ ಹೋಗ್ಬೇಕಾ? ಸೊ ನಾವು ಇಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಥಿಂಕ್ ಮಾಡಬಾರ್ದು, ಅಲ್ಲಿ ಥಿಂಕ್ ಮಾಡ್ಬೇಕಾದ್ರೆ ಇಲ್ಲಿ ಥಿಂಕ್ ಮಾಡಬಾರ್ದು. ಸೊ ಎಸ್, ನೀವು ಹೇಳ್ತಾ ಇದ್ರಿ ಸರ್ ಆಗಲೇ, ಅಂದರೆ ಏರೋನಾಟಿಕಲ್ ಕೋರ್ಸ್ ಬಗ್ಗೆನೂ ಕೂಡ ಹೇಳ್ತಾ ಇದ್ರಿ. ಕಡೆಯದಾಗಿ ಆ ಕೋರ್ಸ್ ಬಗ್ಗೆ ಚಿಕ್ಕದಾಗಿ ವೀಕ್ಷಕರಿಗೆ ಹೇಳೋದಾದ್ರೆ, ಸೊ ಏರೋನಾಟಿಕಲ್ ಇಂಜಿನಿಯರಿಂಗ್ ಕೋರ್ಸ್ 2015 ಮುಂಚೆ ಅದನ್ನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಅಂತಲೇ ಕರಿತಾ ಇದ್ದಿದ್ದು. ಆಮೇಲೆ ಏರೋನಾಟಿಕಲ್ ಇಂಪಾರ್ಟೆನ್ಸ್ ಬಂದಿದ್ದು ಬಿಕಾಸ್ ಮುಂಚೆ ಡಿಸೈನ್ ಆಫ್ ಏರ್ಕ್ರಾಫ್ಟ್ಸ್ ಅಂತ ಏನು ಕರಿತೀವಲ್ಲ, ಅದು ಬರೀ ಪಬ್ಲಿಕ್ ಸೆಕ್ಟರಲ್ಲಿ ಮಾತ್ರ ಆಯ್ತಿತ್ತು. ಅಂದರೆ NAL HAL ಅಲ್ಲಿ ಮಾತ್ರ ಅದು ಪ್ರಿಪ್ರೇಷನ್ ಆಗ್ತಿತ್ತು. ಅದಾದಮೇಲೆ ಪ್ರೈವೇಟ್ ಸೆಕ್ಟ್ರು, ಟಾಟಾ, ರಿಲಯನ್ಸ್, ಪ್ರತಿಯೊಬ್ಬರಿಗೂ ಪ್ರೈವೇಟ್ ಇಂಡಸ್ಟ್ರೀಸ್ ಬಂದಿದೆ. ಇವಾಗ ಡ್ರೋನ್ ಟೆಕ್ನಾಲಜಿ ಬಂದಿದೆ, ಆಮೇಲೆ ತುಂಬ ಏರೋಸ್ಪೇಸ್ ಕಂಪ್ನೀಸ್ಗಳು ಬಂದಿದೆ. ಸೊ ಆಪರ್ಚುನಿಟಿ ಮುಂಚೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಬರೀ ಪಬ್ಲಿಕ್ ಸೆಕ್ಟರ್ ಮಾತ್ರ ಇತ್ತು, ಇವಾಗ ಪ್ರೈವೇಟ್ ಸೆಕ್ಟರ್ಲ್ಲೂ ಇರೋದ್ರಿಂದ ಆಪರ್ಚುನಿಟಿ ಇದೆ. ಆಮೇಲೆ ತುಂಬ ಜನ ನಮ್ಮ ಕಾಲೇಜಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಮುಗಿಸಿ ಇನ್ಫೋಸಿಸಲ್ಲಿ ಪ್ಲೇಸ್ ಆಗಿದ್ದಾರೆ. ಸೊ ತುಂಬ ಜನ ಅನ್ಕೋತಾರೆ ಇವರು IT ಇಂಜಿನಿಯರ್ಸ್ ಏನು ಮಾಡ್ತಾರೆ. ಸೊ ಸಾಫ್ಟ್ವೇರ್ ಏನಕ್ಕೆ ಬರೀತಾ ಇರೋದು? ಹಾರ್ಡ್ವೇರ್ಗೋಸ್ಕರನೇ. ಇವತ್ತೊಂದು ಏರ್ಕ್ರಾಫ್ಟ್ನ ಲ್ಯಾಂಡ್ ಮಾಡಬೇಕು ಅಂದ್ರೆ ಅದಕ್ಕೊಂದು ಸಾಫ್ಟ್ವೇರ್ ಬೇಕು. ಸೊ ಒಬ್ಬ ಏರೋನಾಟಿಕಲ್ ಇಂಜಿನಿಯರ್ ಇನ್ಫೋಸಿಸ್ ಯಾಕೆ ಪಿಕ್ ಮಾಡ್ತಾ ಇದೆ ಅಂದರೆ, ಯು ಹ್ಯಾವ್ ಅ ಬೆಟರ್ ನಾಲೆಜ್ ಆಫ್ ದಟ್ ಹಾರ್ಡ್ವೇರ್, ಸೊ ಯು ಕ್ಯಾನ್ ಡೂ. ಆಮೇಲೆ ಒಂದು ಸಿಂಪಲ್ ಕ್ಲಾರಿಟಿ ಕೊಡ್ತೀನಿ. ಸೊ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸ್ ದೇ ಆರ್ ಬೆಟರ್ ಪ್ರೋಗ್ರಾಮರ್. ನಾವು ನೀವು ಮಾತಾಡ್ತಾ ಇದೀವಿ ಒಂದು ಭಾಷೆ, ಅದನ್ನ ನಾವು ಕಮ್ಯುನಿಕೇಶನ್ ಅಂತೀವಿ. ಅದೇ ರೀತಿ ನಾನು ಒಂದು ಮೆಷಿನ್ ಮಾತಾಡಬೇಕು, ಅದಕ್ಕೊಂದು ಭಾಷೆ ಇದೆ. ದ ಆರ್ಟ್ ಆಫ್ ರೈಟಿಂಗ್ ದಟ್ ಲ್ಯಾಂಗ್ವೇಜ್ ಇಸ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸ್. ಸೊ ಒಂದು ಭಾಷೆ ಕಲ್ತಂಗೆ. ಸೊ ಏನಾಗತ್ತೀವಿ, ರ್ಯಾಟ್ RAT ಅಂತ ಬರಿತೀವಿ, ಕ್ಯಾಟ್ CAT, ವಿತೌಟ್ ನೋಯಿಂಗ್ ದ ಮೀನಿಂಗ್ ಆಫ್ ರ್ಯಾಟ್. ಬಟ್ ಒಬ್ಬ ಹಾರ್ಡ್ವೇರ್ ಇಂಜಿನಿಯರ್ ಆ ಥರ ಅಲ್ಲ, ಒಂದು ಲೆಟರ್ ಬರಿಬೇಕಾದ್ರೆ ಅದ್ರ ಮೀನಿಂಗು ತಿಳ್ಕೊತಾನೆ. ಸೊ ಆದ್ರಿಂದ ಬೇರೆ ಇಂಜಿನಿಯರ್ಸ್ ಅಲ್ಲಿ ಅದರದೇ ಆದ ಆದ್ಯತೆ ಇರುತ್ತೆ. ಖಂಡಿತ ಬ್ಲೈಂಡ್ ಆಗಿ ಮಾತ್ರ ಡೋಂಟ್ ಪಿಕ್. ಐ ಆಮ್ ನಾಟ್ ಅಗೇನ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸ್, ಬಟ್ ಡಸಂಟ್ ಮೀನ್ ದಟ್ ಒಬ್ಬ ಹುಡುಗಂಗೆ ಇಂಟ್ರೆಸ್ಟ್ ಇಲ್ಲದೆ ಇರೋ ಹುಡುಗಂಗೂ ಕೂಡ ಬಿಕಾಸ್ ಆಫ್ ಜಾಬ್ ಆಪರ್ಚುನಿಟಿ ಡೋಂಟ್ ಪುಷ್ ಹಿಮ್ ಟು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್. ದಟ್ಸ್ ಮೈ ಇಂಟೆನ್ಷನ್. ಯಾ ಸರ್, ಇದುವರೆಗೂ ನಿಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ನಮ್ಮ ವೀಕ್ಷಕರಿಗೋಸ್ಕರ ಇಲ್ಲಿವರೆಗೂ ಬಂದು ಸಾಕಷ್ಟು ಮಾಹಿತಿಗಳನ್ನು ವಿದ್ಯಾರ್ಥಿಗಳಿಗಾಗಿರ್ಬೋದು, ಪೋಷಕರಿಗಾಗಿರ್ಬೋದು, ಒಂದಷ್ಟು ಟಿಪ್ಸ್ಗಳ ಮೂಲಕ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಎಜುಕೇಶನ್ ವರ್ಲ್ಡ್ ನಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಡಾಕ್ಟರ್ ಸಂತೋಷ್ ಕುಮಾರ್ ಜಿ ಅವರು. ಹಾಗೆ ಮುಂಬರುವಂತಹ ಕಾರ್ಯಕ್ರಮಗಳಲ್ಲೂ ಕೂಡ ವಿಶೇಷ ಅತಿಥಿಗಳನ್ನ ಕರೆಸಿ ನಿಮಗೆ ಬೇಕಾಗಿರುವಂತಹ ಮಾಹಿತಿಯನ್ನು ತಿಳಿಸ್ಕೊಡುವಂತಹ ಕಾರ್ಯಕ್ರಮವೇ ಎಜುಕೇಶನ್ ವರ್ಲ್ಡ್. ತಪ್ಪದೆ ನೋಡ್ತಾ ಇರಿ. ನಾಳಿನ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಡಿಜಿಟಲ್. ಸತ್ಯವೇ ಸುದ್ದಿಯ ಜೀವಾಳ.